चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तेकपदं देवं सिद्धारूढमहं भजे। करुणरसद कोटिपरपकटाक्षद ಪರತತ್ವರಪುವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ. ಮಹಾಮಹಿಮಾ ಪುರುಷ, ಸಕಲ ಮತೋದ್ಧಾರಕ, ಶಿವಾವತಾರಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಸದಾವಕಾಲ ಸ್ಮರಣೀಯರಾಗಿರ್ತಕ್ಕಂಥ ಪ್ರಾತಸ್ಮರಣೀಯರಾದಂಥ ಪರಮ ಸದ್ಗುರುವರ್ಯನ ಶ್ರೀಚರಣಗಳಲ್ಲಿ ವಂದಿಸಿ, ಬಸವಾದಿ ಶಿವಶರಣರನ್ನು ಸ್ಮರಿಸಿ, ಶ್ರೀಮನ್ನಿಜಗುಣ ಶಿವಯೋಗಳ ಶ್ರೀಚರಣಗಳಲ್ಲಿ ಶಿರವಾಗಿ ಮುಚ್ಲಂಬ ಗ್ರಾಮದ ಆರಾಧ್ಯ ದೈವತ ಗ್ರಾಮ ದೇವತಾ ಶ್ರೀರಾಮಲಿಂಗೇಶನ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಪಾವನ ಪರ್ವ, ಪುಣ್ಯಕಾಲ, ಪವಿತ್ರ ಮಾಸ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಭಾಳ ಯಶಸ್ವಿಯಾಗಿ ಈ ಸತ್ಸಂಗ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಾಪಂಚಿಕ 108 ಕಾರ್ಯಕಲಾಪಗಳಿದ್ದರೂ ಎಲ್ಲವನ್ನು ಬಿಟ್ಟು ಪ್ರತಿನಿತ್ಯವೂ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಪಾಲುಗೊಳ್ಳುತ್ತಲಿರುವ ಸಮಸ್ತ ಮುಮುಕ್ಷು ವೃಂದವೇ ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸ್ತಾ, ತಪಃಪರಂ ಕೃತಯುಗೆ ತ್ರೇತಾಯಾಂ ಜ್ಞಾನಮುಚ್ಯತೆ ದ್ವಾಪರೇ ಯಜ್ಞಮಿತ್ಯೂಚುಃ ದಾನಮೇಕೌ ಕಲಯುಗೆ. ಒಬ್ಬ ಮಹಾತ್ಮ ಬಹುಸುಂದರವಾದಂಥ 4 ಮಾತುಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ. ತಪಃಪರಂ ಕೃತಯುಗೆ, ಕೃತಯುಗದಲ್ಲಿ ತಪಸ್ಸು ಶ್ರೇಷ್ಠವಾಗಿತ್ತು. ಕೃತಯುಗದೊಳಗೆ ಭಾಳ ಮಂದಿ ತಪಸ್ಸು ಮಾಡ್ತಿದ್ರು. ಆ ಕಾಲ ಭಾಳ ಚಂದಿತ್ತು. ನಾವಿವಾಗ ಎಲ್ಲೋ ಒಂದು ಕಡೆ ತಪೋಭೂಮಿ ಅಂತ ಹೇಳ್ತೀವಿ, ಆದರೆ ಭೂಮಿ ಎಲ್ಲವೂ ತಪೋಭೂಮಿಯಾಗಿತ್ತು. ಮನಸ್ಸನ್ನು ವ್ಯಗ್ರಗೊಳಿಸತಕ್ಕಂಥ, ಮನಸ್ಸಿನ ವಿಕ್ಷೇಪಕ್ಕೆ ಕಾರಣವಾಗತಕ್ಕಂಥ ಈ ವಿಷಯ ಸಾಮ್ರಾಜ್ಯ ಅಷ್ಟೊಂದು ಆ ಕಾಲಕ್ಕಿರಲಿಲ್ಲ. ಹಾಗಾಗಿ ಭಾಳ ಜನ ತಪಸ್ಸು ಮಾಡ್ತಿದ್ರು. ಮುಂದೆ ಬರಬರ್ತಾ ತಪಸ್ಸು ಮಾಡೋದು ಕಡಿಮೆ ಆಯಿತು. ತ್ರೇತಾಯಾಂ ಜ್ಞಾನ ಮುಚ್ಯತೆ, ತ್ರೇತಾಯುಗದಲ್ಲಿ ಜ್ಞಾನಕ್ಕೆ ಭಾಳ ಮಹತ್ವ ಬಂತು. ಯಾವ್ಯಾವ ಕಾಲದಾಗ ಅದಕ್ಕೆ ಮಹತ್ವ ಬರ್ತಾ ಹೇಳೋಕ್ಕಾಗೋದಿಲ್ಲ. ಶಾಸ್ತ್ರ ಹೇಳೋದು ಕೇಳೋದು ಭಾಳ ಹೆಚ್ಚಾಯಿತು ತ್ರೇತಾಯುಗದೊಳಗೆ. ತ್ರೇತಾಯಾಮ್ ಜ್ಞಾನ ಮುಚ್ಯತೆ ಅಂದರು. ದ್ವಾಪರೇ ಯಜ್ಞಮಿತ್ಯೂಚುಃ, ಇನ್ನು ದ್ವಾಪಾರ ಯುಗಕ್ಕೆ ಬಂದರೆ ಯಜ್ಞ ಮಾಡೋದು ಜಾಸ್ತಿ ಆಗಿಬಿಡ್ತು ಅಂತಾರೆ. ಪ್ರತಿಯೊಂದಕ್ಕೂ ಯಜ್ಞ,
ಹೊಲ ಬಿತ್ಲಕ್ಕೆ ಹೊಂಟಾರಂದ್ರು ಯಜ್ಞ ಮಾಡಿ ಹೊಲ ಬಿತ್ಲಕ್ಕೆ ಹೋಗೋರು. ಉದ್ಬೀಜ ಯಾಗ ಅಂತಿದೆ, ಆ ಯಾಗ ಮಾಡಿ ಬಿತ್ತಿರ್ ಚಲೋ ಬೆಳೀತದ ಅಂತ ಒಂದು ಭಾವನೆ ಆ ಕಾಲಕ್ಕೆ ಹಂಗಿತ್ತು. ಮಳೆ ಆಗಿಲ್ಲ ಅಂದ್ರೆ ಈಗ ನೀವು ಕಪ್ಪಿ ಮದುವೆ ಮಾಡ್ತೀರಿ, ಭಾಳ ಕಡೆ ಕಪ್ಪಿ ಮದುವೆ ಮಾಡ್ತಾರೆ. ಊರನ್ನ ದೇವ್ರಿಗೆ ಎಲ್ಲ ಹೊಸಕ್ಕೂ ನೀರು ಹಾಕ್ತಾರೆ, ಕುಡಿಲಕ್ಕೆ ನೀರು ಇರೋಂಗಿಲ್ಲ, ಒಯ್ದು ದೇವ್ರಿಗೆ ಹಾಕ್ತಾರೆ. ಆದ್ರೆ ಅವತ್ತ ಅದಕ್ಕೂ ಯಾಗ ಮಾಡೋರು, ಯಾಗ ಭಾಳ ಮಾಡ್ತಿದ್ರು. ದ್ವಾಪಾರದೊಳಗೆ ದ್ವಾಪರೇ ಯಜ್ಞ ಮಿತ್ಯೂಚುಹು, ದ್ವಾಪಾರದಾಗ ಯಜ್ಞ ಮಾಡೋದು ಶ್ರೇಷ್ಠ ಅಂತ ಹೇಳ್ಕೊಂಬಂದರು. ಆದರೆ ದಾನಮೇಕಂ ಕಲಯುಗೆ, ಕಲಿಯುಗದಲ್ಲಿ ದಾನ ಮಾಡೋದು ಶ್ರೇಷ್ಠ. ಏನು ದಾನ ಮಾಡೋದು ಶ್ರೇಷ್ಠ, ಯಾರಿಗೆ ದಾನ ಮಾಡೋದು ಶ್ರೇಷ್ಠ, ಇದು ಸ್ವಲ್ಪ ಇವತ್ತು ಇದನ್ನು ವಿಚಾರ ಮಾಡುವ. ಇವು 4 ಮನುಷ್ಯನ ಉದ್ಧಾರ ಮಾಡ್ತಾವೆ. ದಯಾ ಮೈತ್ರಿ ಚ ಭೂತೇಶು ದಾನಂಚ ಮಧುರಾವಾಕ್ ನಹಿ ಈದೃಶಂ ಸಂಹನನಂ ತ್ರಿಷು ಲೋಕೇಶು ವಿದ್ಯತೆ. ಇಂಥವು ಸಿಗೋದು ಬಹಳ ಅಪರೂಪ. ಏನೇನವು? ದಯಾ ಮೈತ್ರಿ ಚ ಭೂತೇಶು ದಾನಂಚ ಮಧುರಾವಾಕ್. ಭೂತೇಶು ದಯಾ ಚ ಮತ್ತು ಮೈತ್ರಿ, ಎಲ್ಲ ಜೀವರುಗಳ ಜೊತೆ, ಜೀವರುಗಳಲ್ಲಿ ದಯಾ ಇರಬೇಕು, ಕರುಣಾ ಇರಬೇಕು. ದಯವೇ ಧರ್ಮದ ಮೂಲ. ಅದನ್ನ ಇವತ್ತು ಸಾಯಂಕಾಲ ವಿಸ್ತಾರವಾಗಿ ಹೇಳಬಂದಿನ. ಎರಡನೇದು ಮೈತ್ರಿ. ಮೈತ್ರಿ ಅಂದರೆ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕೋದು, ಸ್ನೇಹ ಭಾವದಿಂದ ವರ್ತಿಸುವುದು. ಎಲ್ಲರ ಜೊತೆ ಹೆಂಗೆ ಸ್ನೇಹ ಭಾವದಿಂದ ಇರಲಿಕ್ಕಾಗ್ತದ್ರಿ? ಬೇಕಾದವ್ರ ಜೊತೆ ಮೈತ್ರಿ, ಬೇಡಾದವ್ರ ಜೊತೆ ದ್ವೇಷ, ಇದು ನಡ್ಕೊಂಬಂದದ. ಇಲ್ಲ ಅವರಂತಾರ, ಬೇಕಾದವ್ರ ಜೊತೆನೂ ಸ್ನೇಹದಿಂದ ವರ್ತಿಸು, ಬೇಡಾದವ್ರ ಜೊತೆನೂ ಸ್ನೇಹದಿಂದನೇ ವರ್ತಿಸು. ಇದು ಜ್ಞಾನಿಗಳಾದಂಥವ್ರಿಗೆ ಸಾಧ್ಯ, ನಮ್ಮಂಥವ್ರಿಗೆ ಎಲ್ಲಿ ಸಾಧ್ಯ ರೀ? ಅಂದರೆ ಕೊನೆಗೆ ಉದಾಸೀನ ಭಾವದಿಂದ ಇರು ಅಂದರೆ ತ್ರಾಸಾಗೋದಿಲ್ಲ ಭಾಳಷ್ಟು. ಇಲ್ಲ ಅಂದರೆ ದ್ವೇಷ ಚಿಂತನ ನಿಮ್ಮ ನಿದ್ದೆ ಹಾಳು ಮಾಡ್ತದೆ. ನಮಗೆ ನೋಡ್ರಿ ಮನ್ಕೊಂಡು ಕೂಡ ನಿದ್ದೆ ಹತ್ತದ. ನಮಗೆ ಶಾಸ್ತ್ರದಾಗ ಬಿಟ್ಟು ಬೇರೆ ಕಡೆ ಬರೋದೇ ಇಲ್ಲ ನೋಡ್ರಿ ಅಂತ. ಎಲ್ಲಿ ನಿಮ್ಮ ಮುಂದೆ ಕುಂತ್ರೆ ಮಾತ್ರ ಏನು ಆನಂದ 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 ಕಣ್ಣ ಮುಚ್ಚುತ್ತಾವ. ಇವತ್ತು ನನಗೆ ಕಣ್ಣು ಮುಚ್ಚಲಾಗ್ತಾವ. ಅಲ್ಲಿ ಚಿಂಚೋಳಿ ಅಂತ ಒಂದು ಊರಾಗ ನಮ್ಮ ಮಠ ಐತಿ. ನಮ್ಮ ಕೈ ಮೇಲೆ ಆಗಿರ್ತಕ್ಕಂಥ ಮಠ ಭಾಳ ಚಲೋ ಕಟ್ಸಿದ್ದಾರೆ. ಈಗ ಸುಮಾರು 15 ವರ್ಷದಿಂದ ನಮ್ಮ ಕೃಷ್ಣಪ್ಪ ಗೌಡ ಅವರೇ ನಮಗೆ 2 ಎಕರೆ ಹೊಲ ನಮ್ಮ ಹೆಸರಲ್ಲೇ ಹಚ್ಚಿ, ಅವಾಗ 11 ಲಕ್ಷ ಗೌರ್ಮೆಂಟದಿಂದ ಸ್ಯಾಂಕ್ಷನ್ ಮಾಡ್ಕೊಂಡು ಅವರೆಲ್ಲ ಪ್ರಯತ್ನ ಮಾಡಿ ದೊಡ್ಡ ಗರ್ಭಗುಡಿ,
ಬಹುಶಃ ನಮ್ಮ ಮಂಟಪ ಆಗ್ತದೆ ಇಂಥದ್ದೊಂದು ಮಂಟಪ 2 ಕೋಲಿಗಳು ಇರಲಿಕ್ಕೆ ಎಲ್ಲ ಕಟ್ಸಿದ್ರು ಆಗಿನ ಕಾಲದಾಗ. ಈಗ ಅದು 60-70 ಲಕ್ಷ ಆದರೂ ಆಗೋದಿಲ್ಲ. ಅಲ್ಲಿ 15 ದಿವಸ ಹೋಗ್ತಿದ್ದೆ ನಾನು ಆಷಾಢ ಮಾಸದಾಗ. ಅವ್ರಿಗೆ ಟೈಮ್ ಕೊಟ್ಟದ್ದು ಆಷಾಢ ಮಾಸದಾಗ. ಯಾವ ಕಾರ್ಯಕ್ರಮ ಇರೋಂಗಿಲ್ಲ ಆಷಾಢ ಮಾಸದಾಗ. ಅವ್ನು ಗೌಡ್ನು ಹಂಗೆ ಇದ್ದ, ಶಾಸ್ತ್ರ ಪ್ರೀತಿ ಮನುಷ್ಯ ಇದ್ದ ಕೃಷ್ಣಪ್ಪ ಗೌಡ. ಯಾವ ತಿಂಗಳು ನಿಮ್ಮ ಕಾರ್ಯಕ್ರಮ ಇರೋಂಗಿಲ್ಲ ನೋಡ್ರಿ, ನೀವು ಯಾವ ತಿಂಗಳು ಸುಮಾರು ಅಂತೀರಿ ನೋಡ್ರಿ, ನೀವು ಬಂದ್ರೆ ನಮ್ಮ ಪಾಲಿಗೆ ಅದು ಚಲೋ ಆಗ್ತದ, ಅವಾಗ ಕೊಡ್ರಿ ಅಂತಂದಿದ್ದು ನಾವು. ಆಷಾಢ ಮಾಸದಾಗ ಹೋಗ್ತಿದ್ನ ಅಲ್ಲಿ. ಆಷಾಢ ಮಾಸದಾಗ ಏನು ಕಾರ್ಯಕ್ರಮ ಇರೋದಿಲ್ಲ ಅಂತ ಹೋಗ್ತಿದ್ದೆವು. ಮುಂದೆ ಅವಾಗೂ ಹೆಚ್ಚಿಗಾಗಿಬಿಟ್ಟು ಕಾರ್ಯಕ್ರಮ ಇಲ್ಲದಂದ್ರೆ ಈಗ ನೋಡ್ರಿ 2 ವರ್ಷ ಆಯಿತು. ನಾ ಇದಾರ ಹಿಂಗೆ ನಡೀತದ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಆಸೆ ಬಿಟ್ಟಿದ್ದೆವು. ನೀವೇ ಗಟ್ಟಿ ಭಕ್ತರು ಅನ್ಬೇಕು ನೋಡ. 5 ದಿವಸ ಆದ ಮ್ಯಾಲ ಕಾರ್ಯಕ್ರಮ ಮಾಡೋದಂತ ಕುಂತ್ರಿ. ನಮಗೇನು ಪೊಲೀಸರು ಬಂದ್ರೆ ಹೆಂಗ, ಹಿಡ್ಕೊಂಡು ಹೋದ್ರೆ ಹೆಂಗ, ನಾವು ಈ ಯೋಚನೆದಾಗಿದ್ದೆವು. ಬರಲಿ ಅವ ಯಾವ ಪೊಲೀಸ್ ಬರ್ತಾನೆ ನೋಡಮ್ಮ ಅಂಥೇಳಿ ಧೈರ್ಯ ಮಾಡಿ ನೀವು ಶುರು ಮಾಡಿದ್ರಿ. ಭಾಳ ಚಲೋ ನಡ್ಕೊಬಂತು. ಯಾಕ್ರಿ ಭಾಳ ಆನಂದವಾಗಿ ನಡ್ಕೊಂಬಂತಿಲ್ಲ. ಎಷ್ಟು ಆನಂದ, ಏನು ಕತೆ. 15 ದಿವಸ ಹೋಗ್ತಿದ್ದೆವು ಮೊದಲ. ಮುಂದೆ ಫಂಕ್ಷನ್ ಹೆಚ್ಚಿಗೆ ಆದಂಗೆ 7 ದಿನ ಜಗಳಾಡಿ 5 ದಿನ, ಕೊನೆಗೆ ಈಗ 3 ದಿನ ಮಾಡಿರೋದು ಕಾರ್ಯಕ್ರಮಕ್ಕೆ. ಮೊದಲು 15 ದಿವಸಗಟ್ಟಲೆ ಬೆಳಿಗ್ಗೆ ಅನುಭವಸಾರನೇ ಹೇಳ್ಬೇಕು. ಎಷ್ಟೋ ದಿನ ತತ್ವಾನುಸಂಧಾನ, ವಿಚಾರ ಸಾಗರ, ಬೆಳಗಿನ ಜಾವ ಅಂಥ ಪ್ರಕ್ರಿಯೆ ಗ್ರಂಥಗಳನ್ನು ಕೇಳುವಂಥ ಮುಮುಕ್ಷುಗಳಲ್ಲಿ ಅಲ್ಲಿ ಒಬ್ಬವ ಮುದುಕ ಮನುಷ್ಯ ಬೆಳಿಗ್ಗೆ ಶಾಸ್ತ್ರಕ್ಕೆ ಬರವ, ಸಾಯಂಕಾಲನೂ ಪ್ರವಚನಕ್ಕೆ ಬರವ, ಬಂದು ಎದುರಿಗೆ ಕುಂದ್ರವ. ನನ್ನ ಶಾಸ್ತ್ರ ಅವನ ನಿದ್ದೆ 2 ಒಮ್ಮೆ ಶುರುವಾಗು. ಹಿಂಗೆ ನಾ ಜರ ಉದ್ದುದೂ ಪ್ರಾರ್ಥನೆ ಮಾಡ್ತಿದ್ದೆ ಅವಾಗ, ಪ್ರೇಯರ್. ಹಿಂಗೆ ಪ್ರೇಯರ್ ಮಾಡಿ ಪ್ರವಚನ ಶುರು ಮಾಡ್ಬೇಕಂದ್ರೆ 1 ದಿವಸ ಅವ್ನ ಕಿವಾಗ ನಾನು 1 ಮಾತು ಬೀಳಿ ಅಂತ ಹೇಳಿ ನಾ ಸಾಕಷ್ಟು ಪ್ರಯತ್ನ ಮಾಡಿದೆ. 8 ದಿನ ಪ್ರಯತ್ನ ಮಾಡಿದೆ. ಪ್ರಾರ್ಥನೆ ಮಾಡೋದ್ರಾಗ ಕಣ್ಣು ಮುಚ್ಚವ, ಮಂಗಳಾರತಿ ಆದಿಂದ ಕಣ್ತೀರವ. ನೋಡಿ ಸಾಕಾಗಿ ಒಂದು ಶಾಸ್ತ್ರ ಮುಗಿದ ಮೇಲೆ ನಮ್ಮ ಶಿವಪುತ್ರಗೆ ಆ ಮುದ್ಕನ ಕರ್ಕೊಂಬ ಇಲ್ಲಿ ಶಿವಪುತ್ರ ಕರ್ಕೊಂಬ. ನಮ್ಮ ಏನೋ ಮುತ್ತೆ 8 ದಿನ ಆಯ್ತು ನೋಡ್ತೀನಿ, ನನ್ನ ಶಾಸ್ತ್ರ ನೀನು ನಿದ್ದೆ 2 ಕೂಡೆ ಶುರುವಾಗ್ತಾವ, ಕೂಡೆ ಮುಗಿತಾವ. ನಿದ್ದೆ ಮಾಡೋದಾದ್ರೆ ಇಲ್ಲಿ ಯಾಕೆ ಬರ್ತಿ, ನಿಮ್ಮ ಮನೆ ಮನ್ಕೋಲ್ಲ, ನಿಮ್ಮ ಮನೆ ಮನ್ಕೋ. ನಿದ್ದೆ ಮಾಡೋದಾರೆ ನಮ್ಮ ಮಟ್ಟಿಗೆ ಯಾಕೆ ಬರ್ತಿ, ಬರ್ತಿ ಮತ್ತೆ ಬಂದು ಮುಂದೆ ಕುಂದಿರ್ತಿ. ಹಿಂದೆ ಕುಂತು ಸುಡ್ಗಾಡ ಸೇರಲಕ್ಕ ನಮಗೆ. ಅವು ಹಿಂದೆ ಕುಂತವ್ರು ಏನು ಮಾಡ್ತಾರ ನಾವು ಭಾಳ ವಿಚಾರ ಮಾಡಂಗಿಲ್ಲ. ಬಹುಶಃ ನಿದ್ದೆ ಮಾಡೋ ಮಂದಿ ಮುಂದೆ ಕುಂದ್ರಂಗೂ ಇಲ್ಲ. ನೀವು ಬರ್ತಿ ಮುಂದೆ ಕುಂದಿರ್ತಿ, ಬರೀ ನಿದ್ದೆ ಮಾಡ್ತಿ ಅಂದ್ರೆ ಅವ ಏನು ಅನ್ಬೇಕು ಗೊತ್ತ್ರಿ, ವಯಸ್ಸಾದ ಮನುಷ್ಯ ಇದು, ಚಲೋ ವಯಸ್ಸದ 75-80 ತನ ವಯಸ್ಸು. ಸ್ವಾಮಿಗಳ ನಮ್ಮೂರಿಗೆ ದೊಡ್ಡಪ್ಪವ್ರು ಶಿವಪುತ್ರ ಸ್ವಾಮಿಗಳು ಬರ್ತಿದ್ರು. ಅವರು ನಮ್ಮೂರಾಗ ಶಾಸ್ತ್ರ ಹೇಳ್ಯಾರ. ಅಂಥ ದೊಡ್ಡ ಮಹಾತ್ಮರು ಶಾಸ್ತ್ರ ಹೇಳು ಹೊತ್ನಾಗ ಅವ್ರ ಮುಂದೆ ಕುಂತು ನಿದ್ದೆ ಮಾಡೀನಿ. ಎಲ್ಲ ಇವ್ರು ಅಂಥವ್ರ ಮುಂದೆ ಮಾಡೀನಿ.
ಚಲೋ ಮಾಡಿಯಪ್ಪ ಅದರ ಅಲ್ಲ. ಯಾಕೆ ಈ ಮಾತು ಬಂತು ಅಂದರೆ, ಎಲ್ಲ ಜೀವರುಗಳಲ್ಲಿ ಮೈತ್ರಿ ಭಾವ ಇರಲಿ, ದ್ವೇಷ ಭಾವ ಬೇಡ. ದ್ವೇಷ ನಿಮ್ಮ ಮನಸ್ಸಿನ ಅಶಾಂತಿಗೆ ಕಾರಣ ಆಗ್ತದ, ನಿಮ್ಮ ನಿದ್ರೆ ಹಾಳು ಮಾಡ್ತದ, ನಿಮ್ಮ ನೆಮ್ಮದಿ ಹಾಳು ಮಾಡ್ತದ. ಎಲ್ಲರಲ್ಲಿ ಸ್ನೇಹ ಭಾವದಿಂದ ವರ್ತಿಸ್ರಿ. ಸ್ನೇಹವಿಲ್ಲದ ಜೀವನ ಸುನಾದವಿಲ್ಲದ ಸನಾದೇಯ ಅಂತಾರೋ. ಕಾವ್ಯಾನಂದರು ಭಾಳ ಚಂದ ಮಾತು ಹೇಳ್ತಾರೆ, ಸ್ನೇಹವಿಲ್ಲದ ಜೀವನ ಸುನಾದವಿಲ್ಲದ ಸನಾದೇಯ. ಆದ್ದರಿಂದ ಎಲ್ಲರಲ್ಲಿ ಮೈತ್ರಿ ಭಾವ ಇರಲಿ. ಮಧುರಾಚ ವಾಕ್ ದಾನಂಚ ಅಂದರೆ ಮಾತು ಮಧುರವಾಗಿರಲಿ. ಮಧುರವಾದ ಮಾತಿನಿಂದ ಕೂಡಿಕೊಂಡು ದಾನ ಮಾಡ್ರಿ, ಅಥವಾ ದಾನ ಮಾಡ್ರಿ, ಚಂದ ಮಾತಾಡ್ರಿ, ಚಂದ ಮಾತಾಡ್ರಿ. ನಾವು ದಾನ ಕೊಡೋದು ಖರೆ ಇರ್ತದ, ನಾಲ್ಕು ಮಾತು ಬಳಸಿ ಕೊಡ್ತಾರೆ. ನಮ್ಮಲ್ಲಿ ಪಟ್ಟಿಗೆ ಚಂದ ವಸೂಲಿ ಮಾಡ್ಲಾಕ ಹೋಗು ಅಂದ್ರೆ ಉಳ್ಕ ಸೇವಾ ಒಪ್ಪಿಸ್ರಿ, ಚಂದ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತಾರೆ ನಮ್ಮ ಜಾತ್ರೆ ಒಳಗೆಲ್ಲ. ಉಳ್ಕಾದ ನೀವು ಕಟ್ಟಿಗೆ ಹೊಡಿ ಅಂದ್ರೆ ಹೊಡಿತೀವಿ, ಬೇಕಾದ ಸೇವಾ ಮಾಡ್ತೀವಿ. ನೀವು ಬೇಕಾದ ಸೇವಾ ಹಚ್ರಪ್ಪ, ಆ ಚಂದ ವಸೂಲಿ ಒಂದು ಬ್ಯಾಡ ಅಂತಾರೆ. ಯಾಕೆ ಬ್ಯಾಡ ಅಂತಾರ ಅಂದರೆ, ಅದನ್ನು ಸಂಶೋಧನೆ ಮಾಡಿ ಪತ್ತೆ ಹಚ್ಚಿನ ನಾನು. ಯಾಕೆ ಒಲ್ಲೆ ಅಂತಾರಂತ ಕೇಳಿದ್ರೆ, ಬೇಯಿಸ್ಕೋಬೇಕಾಗ್ತದೆ. ಕೊಡೋದು ಬಿಡಂಗಿಲ್ಲ, ಆದರೆ ಬೇಯ್ದು ಕೊಡ್ತಾರೆ, ಮಾತಾಡಿ ಕೊಡ್ತಾರೆ. ನಾವಂತೀವಿ ನೋಡಪ್ಪ, ದಾನ ಕೊಡೋರು ಹೆಂಗಿರ್ತಾರೆ ಅಂದರೆ, ಒಂದಿಷ್ಟು ಆಕಳ ಹಿಂಗಿರ್ತಾವ, ಭಾಳ ಉದಾರಿಯಾಗಿರ್ತಾವ. ಅವು ತೊರಿ ಬಿಡ್ತಾವ, ಹಾಲು ಕೊಡ್ತಾವ. ಒಂದಿಷ್ಟು ಮಣ್ಗಿರಕ್ಕಿ ಇರ್ತಾವ, ಅವು ಒದಿತಾವ. ಅವಕ್ಕೆ ಏನು ಮಾಡಬೇಕಾಗುತ್ತೆ ಅಂತ ಕೇಳಿದ್ರೆ, ಕಾಲಿಗೆ ಹಗ್ಗ ಹಾಕಿ, ಹಗ್ಗ ಕಟ್ಟೆ ಇದು ಮಾಡ್ತಿರಲ್ಲ, ಹಂಗೆ ಒಂದಿಷ್ಟು ಮಂದಿ ಒದಿಯೋ ಆಕಳಿದ್ದಂಗಿರ್ತಾವ. ಅವಕ್ಕೆ ಹಗ್ಗ ಕಟ್ಟಿ ಹಿಂಡ್ಕೋಬೇಕು. ಕೆಲವೊಂದಿಷ್ಟು ಗಿಡಗಳ ಹಣ್ಣ ಮರಗಳಲ್ಲಿ ಕೆಲವೊಂದು ಜಿಪ್ಪಣ ಇರ್ತಾವಂತ, ಕೆಲವೊಂದು ಉದಾರಿ ಇರ್ತಾವ. ಇವೆಲ್ಲ ಉಳಿದ ಹಣ್ಣಿನ ಗಿಡಗಳಿರ್ತಾವಲ್ಲ, ಈಸಿಯಾಗಿ ಹಣ್ಣು ಪಡೆಯಬಹುದು. ತೆಂಗಿನ ಗಿಡದ ಫಲ ಪಡಿಬೇಕಂದ್ರೆ ಹತ್ತುದು ಹೈರಾಣ, ಹರಿಯೋದು ಹೈರಾಣ. ಕೆಲವು ಮಂಡ ಸೌಕರ್ಯಗಳಂದ್ರೆ ಅವು ಅವು ಈ ಏನ್ರಿ ತೆಂಗಿನ ಗಿಡ ಇದ್ದಂಗ ನೀವು ಹತ್ತಿ ಹರಿತೀರಿ ಅಂತ ತಿಳ್ಕೊಂಡು ಸದೃಢ ಅದೇನಂತ ನಿಮ್ಮನ್ನ ನಾವು ಮುಂದೆ ಮಾಡ್ತೇವೆ. ಕಷ್ಟಪಟ್ಟು ಹರಿಯಬೇಕು. ಆದ್ದರಿಂದ ಏನಂತಾರೆ ಅವರು, ದಾನಂಚ ಮಧುರಾವಾಕ್, ದಾನ ಮಧುರವಾಣಿಯಿಂದ ಕೂಡಿ ಮಾಡ್ರಿ. ಆಗಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ
ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಆದರೆ ಏನು ಮಾಡೋದು, ಇವ್ರು ಆಗ ಬಾ, ಈಗ ಬಾ, ಹೋಗಿ ಬಾ, ಇನ್ನೊಂಬ ಮತ್ತೊಂಬ, ಹಿಂಗೆ ಅಂತಾವೇನ್ರಿ. ಇಲ್ಲೊಬ್ಬ ಮಹಾತ್ಮ ಈ ಮಾತು ಎಷ್ಟು ಚಂದ ಹೇಳ್ತಾ ನೋಡ್ರಿ. ಒಂದಿಬ್ಬರು ಅದಾರ ಪ್ರಪಂಚದಾಗ, ಅವ್ರಿಗೆ ಏನು ಮಾಡಬೇಕು ಅಂದ್ರೆ ಅವ ಹೇಳ್ಯಾನ, ದ್ವಾವಂಭಸಿ ನಿವೇಷ್ಟವ್ಯಂ ಗಲೆ ಭದ್ರಾ ದೃಢಂ ಶಿಲಾಂ ಧನವಂತ ಮದಾತಾರಂ ಚ ದರಿದ್ರಂ ಚ ಅತಪಸ್ವಿನಂ. ಇವರಿಬ್ಬರಿಗೂ ಬಾವ್ಯಾಗ ಒಯ್ದು ಹಾಕ್ಬೇಕಂತ. ಏನು ಆಳವಾದ ಬಾವ್ಯಾಗ, ನೀರಿರು ಬಾವ್ಯಾಗ ಒಯ್ದು ಹಾಕ್ಬೇಕಂತ. ಬರೀ ಹಾಗೆ ಒಗಿಬೇಡ್ರಿ ಅವ್ರನ್ನಂತ ಹೇಳ್ತಾನ. ಏನು ಮಾಡ್ಬೇಕಂತ, ದ್ವಾವಂಭಸಿ ನಿವೇಷ್ಟವ್ಯಂ ಗಲೆ ಬದ್ವಾ ದೃಢಾಂ ಶಿಲಾಂ. ಇವರಿಬ್ಬರು ಗಲೆ ಅಂದ್ರೆ ಕೊಳ್ಳಾಗ, ಇವರಿಬ್ಬರು ಕೊಳ್ಳಾಗ ದೊಡ್ಡ ಕಲ್ಲು ಕಟ್ಟಿ ಹಂಗೆ ಹೋಗಿದ್ರೆ ಈಜು ಬರ್ತಿದ್ವು ಅಂತಂದ್ರೆ ಮ್ಯಾಲೆ ತೇಲಿ ಬರ್ತಾವೆ. ಅದಕ್ಕೆ ಅವ್ರು ಕೊಳ್ಳಾಗ ಏನ್ರಿ ತೇರ್ಲಾಕ ಬರಲಾರ್ದಂಥ ದೊಡ್ಡ ಕಲ್ಲು ಕಟ್ಟಿ ಅವ್ರನ್ನ ಒಯ್ದು ಇವೆರಡಕ್ಕೂ ಒಯ್ದು ನೀರಾಗ ಬಾವ ಹಾಕ್ರಿ ಅಂದವು. ನೀರಾಗ ಹಾಕ್ರಿ ಯಾರಿಗೆ ರೀ? ನಿಮಗಲ್ಲ, ನಿಮ್ಗೆ ಬಿಟ್ಟು ಯಾರಿಗೆ ರೀ ಅವರಿಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರವ, ಧನವಂತಂ ಅದಾತಾರಂ. ಧನವಂತನಾಗಿದ್ದು ದಾನಿಯಾಗಿರದವನನ್ನ ನೋಡ್ರಿ, ಬಡವದನಂದ್ರ ಅವ ಕೊಡಂಗಿಲ್ಲ ಅಂತಂದ್ರೆ ತಕರಾರಿಲ್ಲ. ಆಶ್ಚರ್ಯ ಅಂದ್ರೆ ಬಡವರಲ್ಲಿಯೇ ಉದಾರ ಬುದ್ಧಿ ಜಾಸ್ತಿ ನಾವು ನೋಡಿವಿ ಇಲ್ಲಿವರೆಗೂ. ಎಲ್ಲೋ ಕೆಲವರು ಶ್ರೀಮಂತರು ಇರ್ತಾರೆ ನೋಡ್ರಿ, ಅವ್ರು ಪುಣ್ಯ ಮಾಡಿ ಗಳಿಸಿದ್ರು ಅಂದ್ರೆ ದಾನ ಮಾಡ್ಬೇಕಂತ ಅನ್ನಿಸ್ತದೆ. ಮೋಸ, ವಂಚನೆ, ಪಾಪ, ಬರೀ ಪಾಪದ ಕೆಲಸ ಮಾಡಿ ಗಳಿಸಿದ ಪೈಸಾ ಇತ್ತಂದರೆ ಅವ್ರಿಗೆ ಮನಸ್ಸೇ ಆಗಂಗಿಲ್ಲ, ಮನಸ್ಸೇ ಮಾಡಂಗಿಲ್ಲ. ಮತ್ತು ಅವ್ರು ಕೊಟ್ರು ಎಂಥದ್ದು ಕೊಡ್ತಾರೆ ಗೊತ್ತ್ರಿ? ಕೆಲಸಕ್ಕೆ ಬಾರದು. ನಾ ಚಿಕ್ಕವನಾಗಿರುವಾಗ ಊರಾಗ ಹಿಟ್ಟು ಹೋಗ್ತಿದ್ದೆ. ಹಿಟ್ಟಿಗೆ ಹೋಗೋದು ನನಗೆ ಗೊತ್ತದ, ಈಗ ಮಾಡ್ತಾರೆ ಇನ್ನೂ ಹಿಟ್ಟು, ನನಗೇನು ಹಿಟ್ಟು ಹೋಗ್ತಿದ್ದೆವು. ಬಡವ್ರ ಮನ್ಯಾಗ ಚಂದ ನೆಡೋರು. ನೀವು ಅವ್ರಿಗೆ ಫೋನ್ ಮಾಡೋದಿಲ್ಲ ಅಂದ್ರೆ ಹೇಳ್ತೀನಿ, ಮತ್ತು ನಾನು ಅವ್ರು ಯಾರ ಮನೆ ಅಂತ ಹೇಳೋದು ಬೇಡ, ಕಿರಿಕಿರಿ ಯಾಕೆ, ಶ್ರಮ ಅಂದಾಜಿನ ಮ್ಯಾಗ ಪಾಪಿ ಶ್ರೀಮಂತರ ಅಂತ ಹೇಳಿಬಿಡು. ಅರಿ ಅವು ದೊಡ್ಡ ಶ್ರೀಮಂತರ ಮನ್ಯಾಗ ಅವ್ರನ್ನ ಇಡಂಗಿಲ್ಲ. ಅರೇ ಮಾಡ್ತಿದ್ರು, ಬುಟ್ಟ್ಯಾಗ ಹಿಟ್ಟು ತುಂಬಿ ಇಡೋರು. ಭಾಳ ಚಲೋ ಅಲ್ಲೇನ್ರಿ ಅಂತಂತೀರ ನೀವು? ಬುಟ್ಟ್ಯಾಗ ಹಿಟ್ಟು ಹೆಂಗೆ ತುಂಬಿಡೋರು ಗೊತ್ತಾ? ಆ ರೊಟ್ಟಿ ಮಾಡ್ಬೇಕಾದ್ರೆ ಸೋಸಿದ ಮ್ಯಾಗ ಗೊಳ್ಳ ಬರ್ತದಲ್ಲ, ಆ ಗೊಳ್ಳಾಗ ಒಂದಿಟ್ಟು ಹಿಟ್ಟು ಹಾಕಿ, ಗೋಳ್ ಹಿಟ್ಟಿದ್ರಲ್ಲಿ ಅದನ್ನ ಹಿಡ್ಕೊಳಂಬಂದ್ರೂ ಮತ್ತು ಇಡೀ ಬುಟ್ಟಿ ತುಂಬ್ಕೊಂಡು ಬಂದ್ರೆ ಮತ್ತು ಸೋಸ್ಕೊಂಡು ನಡೀತದಲ್ಲ ಅಂತ ಹಿಂಗೆ ವಿಚಾರ ಮಾಡಂಗಿಲ್ಲ. ಅದನ್ನು ಗೋಳಿ ಹಿಟ್ಟು ಕಿಟಕಿ ಹಿಂದಿಡೋರು. ಕಿಟಕಿಯಾಗ ಮನ್ಯಾಗ ಒಳಗೆ ಹೋಗಿ ಹಾಕೊಳಂಗಿಲ್ಲ, ಕಿಟಕಿ ಹೊರಗೆ ನಿಂತು ಹಾಕೋಬೇಕು. ಆ ಕಿಟಕಿಯಾಗ ಕೈ ಹಿಂಗೆ ನೆಟ್ಗ ಸೇರಿಸ್ಬೇಕು, ಹಿಂಗೆ ನೆಟ್ಗ ತೊಗೋಬೇಕು. ಅಂದ್ರೆ ಅರ್ಥ ಆಗುತ್ತೆ ನಿಮಗೆ? ಅಂದ್ರೆ ಈ ಬಟ್ಟಿಗೆ ಎಟ್ಟು ಬರ್ತಾ ಅಟ್ಟ ತೊಗೋಬೇಕು. ಒಮ್ಮೆ ನಾ ಮುಟ್ಟಿಗೆ ಮಾಡಿ ಒತ್ತು ಹಿಡ್ದಿದ್ದೆ, ಹೊರಗೆ ಬರಲ್ದದು ಮುಟ್ಟಿಗೆ ಜಗ್ಗಾಳಕ್ಕೆ ಹತ್ತಿದ್ದೆ. ಅಲ್ಲಿ ಮುದುಕಿ ಕುಂತಿತ್ತದು, ಶ್ರೀಮಂತ ಮುದುಕಿ. ಸ್ವಾಮಿ ಮುಟ್ಟಿಗೆ ಸಡ್ಲ ಮಾಡು,
ಕೈ ಹರ್ಕೊಂತಿ ಮುಟ್ಗಿ ಸರಳ ಮಾಡಿ ಹಿಂಗಿರ್ತಾರೆ, ಏನು ಮಾಡ್ತೀರಿ? ಈ ಧನವಂತ ಮದಾತಾರಂ, ಧನವಂತ ಆಗಿದ್ದು ಅಧಾತ ಆಗಿದ್ರು ಅಂತಂದರೆ ಅವು ಕೊಳ್ಳಿಗೆ ದೊಡ್ಡದೊಂದು ಕಲ್ಲು ಕಟ್ಟಿ ನೀರಾಗೋದು ಹೋಗಿಬೇಕು ಅಂತ ನಾವು. ಇನ್ನೊಬ್ಬ ಯಾವ್ರಿ ಅಂದರೆ ದರಿದ್ರಂಚ ಆ ತಪಸ್ವಿನಂ, ಧನ ಇದ್ದು ದಾನ ಮಾಡದವ, ದರಿದ್ರನಾಗಿದ್ದು ತಪಸ್ಸು ಮಾಡಿದವ. ದಾರಿದ್ರ್ಯತೆ ತುಂಬಿದೆ ಅಂತಂದ ಮೇಲೆ ಯಾಕೆ ಓದಾಡ್ತೀವಿ ಸಂಸಾರದಾಗ? ಬಿಟ್ಟು ಹೋಗ್ಕೊಂಡು ತಪಸ್ಸು ಮಾಡು, ಸಾಧನ ಮಾಡು. ಏನೂ ಇಲ್ಲಂದ್ರೆ ಅದ್ರಾಗ ಬಿದ್ದು ಒದ್ದಾಡ್ತೀಯಲ್ಲೋ, ಏನು ಮೂರ್ಖದಿ ನೀನು ಅಂತ ಅವಗೂ ಬೈತಾರೆ. ದಾನ ಮೇಕವು ಕಲವ್ಯುಗೆ. ಇವತ್ತೇನು ಹೇಳ್ಕೊಂಡಿದ್ದಾರೆ? ಧನ ಇದ್ದಾಗ ಕಲಿಯುಗದಲ್ಲಿ ದಾನ ಮಾಡಪ್ಪ. ದುಡ್ಡಿನ ಪ್ರಯೋಜನ ಎರಡೇ ಅಲ್ಲ, ದಾತವ್ಯಂ ಭೋಕ್ತವ್ಯಂ. ಧನ ವಿಷಯ ಸಂಚಯೋ ನ ಕರ್ತವ್ಯ. ಪಶ್ಯ ಇಹ ಮಧುಕರೀಣಾಂ ಸಂಚಿತಾರ್ಥಂ ಹರಂತಿ ಅನ್ನೇ. ದಾತವ್ಯಂ ಭೋಕ್ತವ್ಯಂ ಧನ ವಿಷಯ ಸಂಚಯೋ ನ ಕರ್ತವ್ಯ. ಗಳಿಸ್ಬೇಕು, ಬಳಸಬೇಕು. ಸಂಚಯ ಮಾಡ್ಲಾಕ ಹೋಗಬಾರ್ದು, ಮಾಡಿದ್ರೂ ಭಾಳ ಮಾಡಬಾರ್ದು. ಮಾಡ್ಕೊತಾನ ಅನುಭವಿಸ್ಕೊತಾನ ಇರಬೇಕು ಒಂದಿಷ್ಟು. ಇಲ್ಲ ಅಂದರೆ ಹೆಂಗಾಗ್ತದೆ ಅಂದರೆ ಮಧುಕರೀಣಾಂ ಅಂದರೆ ಜೇನು ಹುಳ ನೋಡಿ, ಇಲ್ಲೇ ನಮ್ಮಲ್ಲೇ ಇಟ್ಟಿದ್ದು ಇನ್ನೂ ಇರ್ಬೇಕೇನು ತೆಳವರೆ ಮಾಡಿದ್ರೆ ಗೊತ್ತಿಲ್ಲ. ಈ ಬೇನ್ ಗಿಡದಾಗ ಒಂದು 5 ದೊಡ್ಡದು, ಏನು ಇಷ್ಟು ದೊಡ್ಡದೈತೆ. ಅದು ದೊಡ್ಡ ದೊಡ್ಡ ಹುಳಿದು ಅದಾವು. ಇವರು ಬಿಡೋರಲ್ಲ, ಅವು ಭಾಳ ಡೇಂಜರ್ ಅದಾವು. ಅವ್ರ ಸಮೀಪಕಾರ ಸುಮ್ಮ ಬಿಡು ಪೈಕೆಲ್ಲ ಇವನ್ ಜೀವನ ತೊಳ್ವಂಗೆ ಅದಾವು. ಇನ್ನು ನೋಡಿ, ಆ ಸಣ್ಣ ಜೇನುನೊಣಗಳಿರ್ತಾವಲ್ಲ, ಅವು ಪುಷ್ಪದಿಂದ ಪುಷ್ಪಕ್ಕೆ ಹಾರಿ ಹೋಗಿ ಹೋಗಿ, ಹೂವಿನಿಂದ ಹೂವಿಗೆ ಹಾರಿ ಹೋಗಿ ಹೋಗಿ, ಅವು ಜೇನುನೊಣಗಳು ಜೇನು ಸಂಗ್ರಹಿಸಿ ಇಡ್ತಾವೆ. ಹುಟ್ಟ ಏನಂತಿರೋದಕ್ಕೆ, ಹುಟ್ಟ ಅಂತೀರ ಏನಂತಿರೋದ್ರದ್ದು, ಜೇನಿನ ನೋಡಿ ಎಷ್ಟು ಚಲೋ ಮಾಡಿರ್ತಾವೆ ಅದನ್ನು. ಅದರೊಳಗೆ ತಂದು ಸಂಗ್ರಹ ಮಾಡ್ತಾವೆ. ಅವು ಸವಿಬೇಕಿಲ್ರಿ, ಕುಡಿಬೇಕಿಲ್ಲ, ತಾವು ಸೇವಿಸ್ಬೇಕಿಲ್ಲೋ, ಬರೀ ಸಂಗ್ರಹ ಬುದ್ಧಿ. ಸಂಗ್ರಹ ಮಾಡಿಡ್ತಾವ್ರಿ, ಕೂಡಿಡ್ತಾವ. ಯಾವನೋ ಒಬ್ಬ ಬರ್ತಾನ, ಅವಕ್ಕೆ ಬೆಂಕಿ ಹಚ್ತಾನ, ಅವಕ್ಕೆ ಜೀವ ತಗೊಂಡು ಆ ಜೇನನ್ನು ಆತ ಸವಿತಾನೆ. ಅದಲ್ಲ ಇಲ್ಲಿನ ನೋಡ್ಬೇಕಾರ ಇವರು ಜೀವನ ತುಂಬ ಬಡದಾಡಿ ಜೇನಂತ ದುಡ್ಡ. ಇಂಗ್ಲೀಷ್ದೊಳಗೆ ಮನಿ ಈಸ್ ಹನಿ ಅಂದಾರ, 2 ಶಬ್ದ. ಇದು ಇಂಗ್ಲೀಷ್ ಶಬ್ದ ನೋಡ್ರಿ, ಒಂದು ಮನಿ ಇನ್ನೊಂದು ಹನಿ. ಮನಿ ಅಂದ್ರೆ ಕನ್ನಡ ಅಲ್ಲ, ನಿಮ್ಮ ಮನಿ ನಮ್ಮ ಮನಿ ನಿಮ್ಮ ಮನಿ ಅಂತಿಲ್ಲ, ಅದಲ್ಲ. ಮನಿ ಅಂದರೆ ಇಂಗ್ಲೀಷ್, ಮನಿ ಈಸ್ ಹನಿ. ದುಡ್ಡು ಅಂಬುದು ಜೇನಿದ್ದಂಗಂತ ಅಂತ ಹೇಳಿದ್ದಾರೆ. ಏನು ನೋಡ್ರಿ, ಕೂಡಿಸಿಡ್ತಾನೆ, ದುಡ್ದು ಗಳಿಸಿ ಕಷ್ಟಪಟ್ಟು ಬಾಯಾಗ ಮಣ್ಣು ಹಾಕ್ಕೊಂಡು ಕೂಡಿಡ್ತಾನೆ. ಅದು ಹಳೆನ ಪಾಲರ ಆಗ್ತದೆ, ಹೌದಲ್ರಿ? ಯಾವನೋ ಬರ್ತಾನ, ಎದಕ್ಕೆ ಬಂತು? ಆದ್ದರಿಂದ ಏನಂತಾರೆ ನೋಡಪ್ಪ, ಜೀವನ ಆನಂದವಾಗಿ ಕಳೀಬೇಕಾಗಿತ್ತಂದ್ರೆ ಯಾವ ಈ ಲೋಭ ಬುದ್ಧಿಯನ್ನು ಬಿಟ್ಟು ಹಾಕು. ಆದರೆ ಈ ಧನದಾಶ
ಇದನ್ನು ನಿಲ್ಲಿಸೋದು ಭಾಳ ಕಷ್ಟ. ಅಂಬಿಗರ ಚೌಡಯ್ಯ ಭಾಳ ಚಲೋ ಹೇಳ್ತಾನೆ. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋರಗನ. ಕಾಳ ಉರಗನ ಅಂದ್ರೆ ಕಾಳಿಂಗ ಸರ್ಪ. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋರಗನ. ಕಾಳಿಂಗ ಸರ್ಪವನ್ನು ನಿಲ್ಲಿಸಬಹುದಂತೆ. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯನ್ನು. ನಮ್ಮಲ್ಲಿ ಇಂಥ ಮಂತ್ರಗಳಿದ್ದು ಹಾರುವ ಪಕ್ಷಿಯನ್ನು ತಡೆ ಹಿಡಿಯುವಂಥ ತಾಕತ್ತು ಇತ್ತು. ಮಂತ್ರಶಕ್ತಿ ಕಡಿಮೆ ಆಗಿದೆ ಇವಾಗ. ನಮ್ಮಲ್ಲಿ ಮಂತ್ರ, ಯಂತ್ರ, ಔಷಧ ಭಾಳ ಚಲೋ ವಿದ್ಯೆ ಮರೆಯಾಗ್ತಾ ಹೊಂಟಿದೆ. ಇವತ್ತು ಸೈನ್ಸ್ ಅನ್ಕೊತ ಎಲ್ಲವನ್ನ ಕಳ್ಕೊತಾ ಇದ್ದೀವಿ. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ. ಸೀತಾರೋಡ್ರು ಹುಲಿ ನಿಂದ್ರಿಸ್ಲಿಲ್ವೇ? ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೊಯ್ವ ಹೆಮ್ಮಾರಿಯ. ನೋಡ್ರಿ, ಇದು ಹೆಮ್ಮಾರಿ ಅಂದಂಗನೆ ಕರೋನಾ. ಋಷಿಗಳಿಗೆ ಭಾಳ ದೊಡ್ಡ ತಾಕತ್ತಿತ್ತು, ನಿಂದ್ರಿಸ್ತಿದ್ರು ಅವರು. ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಉರಿ ಉಗುಳುವ ಬಾಣವ. ಅಗ್ನಾಸ್ತ್ರವನ್ನು ನಿಂದ್ರಿಸ್ತಾ ಇದ್ರು. ನಿಲ್ಲಿಸಬಹುದಯ್ಯ ಮದೋನ್ಮತ್ತ ಕರಿ ಉರಗವ. ಆನೆಯನ್ನು ಕೂಡ ನಿಂದ್ರಿಸ್ತಾರೆ. ಇಂತಿವೆಲ್ಲವನ್ನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದಯ್ಯ. ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು ಅಂದರು. ಇವ್ರು ನಿಲ್ಲಿಸೋದು ಭಾಳ ಕಷ್ಟ ನೋಡ್ರಿ. ಈ ಲೋಭಕ್ಕೆ ದಾರಿದ್ರ್ಯವೇ ಔಷಧವು. ಹೇಳಿದರೆ ಕೇಳರು, ತಾವೂ ತಿಳಿಯರು. ಎಷ್ಟು ಹೇಳಿದ್ರು ಬುದ್ಧಿ ಬರೋಂಗಿಲ್ಲ ಮತ್ತು ಜಿಪುಣತನ ಬಿಡಂಗಿಲ್ಲ. ಶಾಸ್ತ್ರವ ನೋಡರು, ಭಕ್ತಿಯ ಹಿಡಿಯರು. ಶಾಸ್ತ್ರದ ಮಾತನ್ನು ಕೇಳಂಗಿಲ್ಲ, ಭಕ್ತಿನೂ ಹಿಡಿಯಂಗಿಲ್ಲ. ಇಂಥ ಗೊಡ್ಡ ಮೂಳ ಹೊಲೆಯರ ಕರ್ಮವೆಂಬ ಸೆರದಿಯಲ್ಲಿ ಬಿದ್ದು ಉರುಳಾಡುವುದೇ ಸತ್ಯವೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಇವು ಕೊನೆಗೆ ತಮ್ಮ ಬಾಯಾಗ ಮಣ್ಣೆ ಹಾಕ್ಕೊಂಡು ಹೋಗ್ತವೆ. ಹೆಂಗಾಗ್ತದೆ ಉಕ್ರ ಭಾಳವು. ಒಂದು ಜಿಪ್ಪುಣ ಸಾವ್ಕಾರನ ಕತೆ ಹೇಳಿ. ನಮ್ಮ ಫ್ರೆಂಡ್ ಇದ್ದ. ನೀವು ಅವ್ರ ಪೈಕಿನೇ ಅಂದಿರಿ. ಮತ್ತು ಇಲ್ಲ, ಅವ ದೊಡ್ಡ ಸಾವ್ಕಾರವ. ನಮ್ಮ ಹತ್ರ ಇರ್ತಿದ್ದು, ನಮ್ಮ ಹತ್ರ ಕುಂದಿರ್ತಿದ್ದು, ನಿಂದಿರ್ತಿದ್ರು. ಇನ್ನೂ ದೂರ ಭಾಳ ಹಿಂದಿನ ಮಾತು ಹೇಳೋದನ್ನ. ಅವನಿಗೆ ಒಂದು ಪ್ರಶಸ್ತಿ ಸಿಕ್ಕಿತ್ತು ಇತ್ತೀಚೆಗೆ. ಏನು ಪ್ರಶಸ್ತಿ ಅಂದರೆ ಮಕ್ಕಿ ಕಂಜೂಸ್. ಪ್ರಶಸ್ತಿ ಏನು? ಅದು ಯಾವಾಗ ಸಿಗುತ್ತೋ? ಪ್ರಶಸ್ತಿ ಸಿಗದಂದ್ರೆ ಸುಮ್ಮನೆ ಇರ್ತದೆ ರೀ. ಪದ್ಮಭೂಷಣ ಪ್ರಶಸ್ತಿ ಇವೆಲ್ಲ ಎಷ್ಟು ಮಂದಿ ರೆಕಮೆಂಡೇಶನ್ ಮಾಡಬೇಕು? ಅವ ಎಷ್ಟು ಸಾಧನೆ ಮಾಡಬೇಕು ಗೊತ್ತ್ರಿ? ಇವಂದು ದೊಡ್ಡ ಸಾಧನೆ ಹೇಳಿ. ಏನು ಸಾಧನೆ ಮಾಡಿದ್ದ ಯಾಕೆ ಸಿಗುತ್ತೋ ಅಂದರೆ, ಒಮ್ಮೆ ಸಾವ್ಕಾರನ ಮನ್ಯಾಗ ಇಬ್ಬರು ಊಟಕ್ಕೆ ಕುಂತಿದ್ದೆವು. ನಾಲ್ಕು ಎಮ್ಮೆ ಹಿಂಡು, ತುಪ್ಪ ಹೆಂಗೆ ನೀಡ್ಬೇಕ್ರಿ? ನೀಡೋದು ಗೊತ್ತಿಲ್ಲ ನಿಮಗೆ? ಭಾಳ ವರ್ಣ ಮಾಡೋದು ಬೇಡ, ನಾನು ಲೀಲಾ ಹೇಳಬೇಕು ಒಂದಿಷ್ಟು. ಅವರು ಮನ್ಯಾಗ 4 ಎಮ್ಮೆ ಹಿಂಡು ಅಲ್ಲ, ಬಟ್ಲ ತುಂಬಿಟ್ಟಿದ್ರು. ಅಂದರೆ ಹೋಳಿಗೆ ಕರಿಗಡಬ ಎದ್ದುಕೊಂಡು ಊಟ ಮಾಡಲಿಕ್ಕೆ ಇಂತಿಂಥ ಬಟ್ಟಲದಾಗ ತುಪ್ಪ ತಂದಿಟ್ಟಿದ್ರು. ಇವ ಯಾಕಡೆ ಲಕ್ಷ ಇಟ್ಕೊಂಡು ಕುಂತಿದ್ನೋ ಯಾರಿಗೆ ಗೊತ್ತ್ರಿ. ಇಂಥದ್ದೊಂದು ದೊಡ್ಡ ನೊಣ ಬಂದು ತುಪ್ಪದಾಗ ಬಿತ್ತು, ತುಪ್ಪದ ಬಟ್ಲದಾಗ. ಅವ ಅದ್ರ ಕಾಲು ಹಿಡೋದು ಎತ್ತದ, ಅದ್ರ ಮೈ ತುಂಬ ತುಪ್ಪ ಹತ್ತಿತ್ತು. ಇದು ತುಪ್ಪ ಒಟ್ಟು ಹಾಳಾಗ್ತದಲ್ಲ ಅಂತ ಹೇಳಿ ಅದನ್ನು ಚೀಪಿ ಹೋಗದ. ನನ್ನ ನಾವು ಸುಮ್ಮ ಕುಂದ್ರು ಬಂದಿಲ್ಲ. ಮಕ್ಕಿ ಕಂಜೂಸ್ ಅಂದ್ಬಿಟ್ಟು ನೋಡ್ರಿ, ಅವತ್ತಿನಿಂದ ಊರಾಗ ಮಕ್ಕಿ ಕಂಜೂಸ್.
ಅವನ ಅಡ್ಡ ಹೆಸ್ರನ್ನೇ ಮಕ್ಕಿ ಕಂಜೂಸ್. ಯಾರೂ ಸೇರ್ತಿದ್ದಿಲ್ಲ, ಅವನಿಗೆ ಹೆಣ್ಣು ಸೇರ್ತಿದ್ದಿಲ್ಲ, ಮಕ್ಕಳು ಸೇರ್ತಿದ್ದಿಲ್ಲ. ಇವನ ಕಾಲ ಸಾಕಾಗಿ ಮಕ್ಕಳು ಬೇರೆ ಕಡೆ ಹೋಗಿ ಶಟ್ಲಾಗಿದ್ದು. ಇವನ ಕಾಲಾಗ ಸಾಕಾಗಿ ಹಬ್ಬ ಬಂದ್ರ ಆ ಹೆಣ್ತಿ ಸಹಿತವ ತವ್ರ ಮನೆಗೆ ಹೋಗಕ್ಕೆ. ಪಂಚಮಿ ಹಬ್ಬ ಬಂದಿತ್ತು. ಇವ ಬೇಸನ್ ಉಂಡೆ ಮಾಡಿಸ್ಬೇಕ ನಾವು. ಯಾಕೋ ಏನ್ರಿ ಏನೋ ಅವತ್ತು ಉದಾರ ಭಾವ ಬಂದಿತ್ತು, ಯಾರಿಗೆ ಗೊತ್ತಾ, ಹಬ್ಬಕ್ಕೆ ಬೇಸನ್ ಉಂಡೆ ಮಾಡೋಮು ಅಂತ ಹೇಳಿ ನಮ್ಮ ಕೇಳ್ದ ಸ್ವಾಮಿಗಳ ಬೇಸನ್ ಉಂಡೆ ಮಾಡಿಸ್ಬೇಕಂತೇನ್ರಿ. ನಮ್ಮ ಇವರು ಸ್ವಾಮಿ ಚಲೋ ಮಾಡ್ತಾರೆ, ಮಾಡಿಸ್ರಿ. ಕರ್ಕೊಂಡು ಹೋದ. 1 ಕಿಲೋದು ಬೇಸನ್ ಉಂಡೆ ಮಾಡಿ ಕೊಟ್ಟು ನಾವು ಕೊಟ್ಟು ಏನಂದ, ಇನ್ನವ ಬಂದು ಪುಕ್ಷಟ್ಟೆ ಮಾಡ್ಯಾನ. 1-2 ಉಂಡಿಯಾರು ಕೊಡ್ಬೇಕಲ್ಲ ಅವನಿಗೆ. ಇನ್ನು ಇವನಿಗೆ ಉಂಡೆ ಕೊಡ್ಬೇಕಾದಂತ ತಿಳ್ಕೊಂಡು ರಾತ್ರಿ ಪಾಪ 10 ತನಕ ಕುಂತದು ಉಂಡೆ ಮಾಡ್ಯದ. ಏನಂದಂತ, ಸ್ವಾಮಿಗಳೇ ಈ ಉಂಡೆ ನೀವು ತಿನ್ನೋದು ಬೇಡ, ನಾವು ತಿನ್ನೋದು ಬೇಡ, ಹಿಂಗೆ ಮುಚ್ಚಿಡಮ್ಸಿ. ಇವತ್ತು ರಾತ್ರಿ ಚಲೋ ಕನಸು ಯಾರಿಗೆ ಬೀಳ್ತಾವ ನೋಡ್ರಿ, ಅವರು ಉಂಡೆ ತಿನ್ನೋದ್ರಿ ಅಂದಂತ. ಸ್ವಾಮಿನೇ ಹೇಳಿದ್ದು ನನಗೆ. ಆಮೇಲೆ ಏನ್ರಿ, ಆಯ್ತು ರೀ ಸಾವ್ಕಾರ, ನಾವು ಗೊತ್ತೇ ಇತ್ತು ಇವು ಕೊಡು ಮನುಷ್ಯ ಅಲ್ಲ ಅಂತ ಗೊತ್ತಿತ್ತು ಪಾಪ. ಆಯ್ತು ರೀ ಸ್ವಾಮಿಗಳ ಹಾಗೆ ಆಗಲಿ ಅಂದಂತ ಅವತ್ತ ಸ್ವಾಮಿಗಳು ಅಲ್ಲೇ ಅವ್ರ ಮನೆಗೆ ಮನ್ಕೊಂಡಾರ. ಮುಂಜಾನೆ ಸಾವ್ಕಾರ ನಶಿಕ್ನಾಗ ಎದ್ದು ನೋಡ್ದ. ಅವ ಪ್ಲ್ಯಾನ್ ಹಾಕಿದ್ದ, ನನಗೆ ಇಂಥ ಕನಸು ಬಿದ್ದಿತ್ತು. ಮೊದಲ ಬೆಳತಾರ ಪ್ಲ್ಯಾನ್ ಹಾಕ್ಕೊಂಡಿದ್ದ, ಚಲೋ ಕನಸು ಬಿದ್ದಿತ್ತು ನನಗೆ ಅಂತ ಹೇಳಿ ಉಂಡೆ ಎಲ್ಲ ನನ್ನ ಪಾಲಿಗೆ ಸೇರಿದ್ವು ಅಂತ ಹೇಳ್ಕೊಬೇಕಂತ ಲೆಕ್ಕ ಹಾಕಿ ಕನಸು ಕಟ್ಟಿದ್ದ. ನಾನು ಕನಸು ಬಿಡೋದು ಬೇರೆ, ಕನಸು ಕಟ್ಟೋದು ಬೇರೆ, ಗೊತ್ತಾಗ್ತಿಲ್ಲ ನಿಮಗೆ. ನನಗೆ ಸಾಕ್ಷಾತ್ ಸ್ವರ್ಗದಿಂದ ಇಂದ್ರ ನನ್ನ ಕರ್ಲಾಕ ಬಂದಿದ್ದ. ಅವನೇ ಫ್ಲೈಟ್ ತೊಗೊಂಡು ಬಂದು, ವಿಮಾನ ತೊಗೊಂಡು ಬಂದು ನನಗೆ ಕರ್ಕೊಂಡು ಹೋದ. ಸ್ವರ್ಗದಾಗ ನನ್ನ ಕುಂದ್ರಿಸಿ ಪೂಜಾ ಮಾಡಿದರು, ಸತ್ಕಾರ ಮಾಡಿದರು. ಎಂಥ ಕನಸನ ಸ್ವರ್ಗಕ್ಕೆ ಹೋದಂಗೆ ಕನಸು ಬಿದ್ದಿತ್ತು ಅಂಥೇಳಿ ಲೆಕ್ಕ ಹೇಳ್ಬೇಕಂತ ಲೆಕ್ಕ ಹಾಕ್ಕೊಂಡು ಓಸು ಉಂಡೆ ನನ್ನ ಪಾಲಿಗೆ ಮಾಡ್ಕೋಬೇಕಂಥೇಳಿ ಹೋಗಿ ಡಬ್ಬಿ ತೆರೆದು ನೋಡ್ತಾನ, 1 ಕಿಲೋ ಉಂಡೆ ಒಂದೂ ಇಲ್ಲ. ಎದಿ ಡಬ್ ಅಂತ ಒಂದು ಇನ್ನ ಮನ್ಕೊಂಡಿದ್ರು ಅವರು. ಎಬ್ಬಸದು, ಹೇಳ್ರಿ ಸ್ವಾಮಿ ಹೇಳ. ಯಾಕ್ರಿ ಸಾವ್ಕಾರ ಅಂದವ, ಹೆಂಗೆ ಬಿದ್ದಿತ್ತು ಕನಸು ನಿನಗಂದ. ನಿಮ್ದು ಹೇಳ್ರಿ ಮೊದಲದು. ನಂದು ಎಂಥ ಕನಸಂತಿ, ಸಾಕ್ಷಾತ್ ಇಂದ್ರ ಕರ್ಲಾಕ ಬಂದಿದ್ದ, ಸ್ವರ್ಗಕ್ಕೆ ಕರ್ಕೊಂಡು ಹೋದ. ತಾ ಕುಂದ್ರು ಜಾಗದಾಗ ನನ್ನ ಕುಂದ್ರಿಸದ, ಪಾದ ಪೂಜಾ ಮಾಡ್ದ. ಎಲ್ಲ ಅಪ್ಸರೆಯರು ನೃತ್ಯ ಮಾಡ್ತಿದ್ರು, ದಾಸಿಯರು ಗಾಳಿ ಬೀಸ್ತಿದ್ರು. ಸ್ವರ್ಗಕ್ಕೆ ಹೋದಂಗೆ ಕನಸು ಬಿದ್ದಿತ್ತು ನನಗೆ. ನಿನಗೇನು ಬಿದ್ದಿತ್ತು ಹೇಳು? ನಮಗೆಲ್ಲ ಅಂಥ ಕನಸು ಎಲ್ಲಿ ಬೀಳ್ತಾವ್ರಿ, ನಾವೆಲ್ಲ ಬಡವರು. ನಿಮ್ಮಂತೂ ಶ್ರೀಮಂತರಿಗೆ ಅಂತ ಕನಸು ಬೀಳೋದು. ನನಗೆ ಮನ್ಕೊಳ್ಳೋದ ತಡ ರೀ, ಕರ್ರಗಂದು ಒಂದು ಬತ್ರಿ ಹೇಳೋ ಅಂತ್ರಿ ಬರ್ಚಿ ಹಿಡ್ಕೊಂಡು ನಿಂತಿತ್ತು. ಯಾವ್ದನ್ರಿ, ಅಡುಗೆ ಮನೆಗೆ ನಡಿ ಅಂತ್ರಿ ಅಂತ ನಾವು. ಬರ್ಚಿ ಹಿಡ್ಕೊಂಡು ನಿಂತಿತ್ರಿ. ನಾ ಏನು ಮಾಡಲಿ, ಅಡುಗೆ ಮನೆಗೆ ಹೋಲಿಗ ನಿನ್ಗೆ ಇರಿತೀನಲ್ಲ ಹೇಳ್ತಿತ್ರಿ. ಅಡುಗೆ ಮನೆಗೆ ಹೋದನ್ರಿ, ತಗೋ ಡಬ್ಬಿ ಅಂತ್ರಿ. ಕರಿ ಅಂತೂ ತಿನ್ನವನು ಒಂದು ಬಿಡ್ಲಾರ್ದಂಗೆ ತಿನ್ನು ಅಂತ್ರಿ. ನನ್ನ ನೆನಪೇ ಆಗಲಿಲ್ಲೇನೋ ನಿನಗೆ ಅನ್ನವ ಸಾವ್ಕಾರ. ಒಂದರ ಕೊಡ್ಬೇಕು, ನನ್ನ ನೆನಪೇ ಆಗಲಿ. ನೆನಪಾಲೋದು ಏನು ಮಾಡ್ತೀರಿ ನೀವು? ಸ್ವರ್ಗಕ್ಕೆ ಹೋಗಿದ್ರಲ್ಲ ಅವಾಗ, ನೀವು ಇಲ್ಲೆಲ್ಲಿದ್ರಿ? ಆದರೆ ಸುಮ್ಮನೆ ತಮಾಷೆಗೆ ಹೇಳಿದ್ರೆ ಅಭಿಪ್ರಾಯ ಏನು,
ಒಕ್ರ ಭಯ ಮಣ್ಣು ಬೀಳ್ತದೆ. ಅದಕ್ಕೆ ಏನಂದ್ರೆ ಅವರು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಇದು ಬಚ್ಚಿಟ್ಟದ್ದು ಇದು ಬರೀ ಬೇಸನ ಕತ್ತಿ ಒಂದೇ ಅನ್ಬೇಡ ನೀವು, ಎಲ್ಲಾನು. ಆದರೆ ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು ಚುಪ್ ತಿಳ್ಕೊಂಡಿರ್ಬೇಕಲ್ಲ. ಶಿವಯೋಗಿನೇ ಮಹತ್ಪಾತ್ರಂ ಸರ್ವೇಷಾಂ ದಾನಕರ್ಮಣಿ. ಸಿದ್ಧಾಂತ ಶಿಖಾಮಣಿ ಮಾತಿದು ಭಾಳ ಚಂದ ಹೇಳ್ತಾರೆ ನೋಡ್ರಿ ಶಿವಯೋಗಿ ಶಿವಾಚಾರ್ಯರು. ಶಿವಯೋಗಿನೇ ಮಹತ್ಪಾತ್ರಂ, ಶಿವಯೋಗಿಗೆ ಒಂದು ತುತ್ತು ನೀಡಪ್ಪ, ಅದರಂಥ ಪುಣ್ಯ ಯಾವುದು ಅಲ್ಲ. ಈ ಸಂದರ್ಭಕ್ಕೆ ಒಂದು ಸಿದ್ಧಾರೂಢರ ಚರಿತ್ರೆಯಲ್ಲಿ ಒಂದು ಉದಾಹರಣೆ, ಭಾಳ ಅಪರೂಪದ ಉದಾಹರಣೆ. ಒಂದು ದಿನ ಸಿದ್ಧಾರೂಢಪ್ಪನವರು ಒಬ್ಬ ಬಡವನ ಮನೆಗೆ ಪ್ರಸಾದಕ್ಕೆ ಹೊಂಟಿರ್ತಾರೆ. 12 ಗಂಟೆ ಮಧ್ಯಾಹ್ನ. ಇನ್ನೇನು ಹುಬ್ಬಳ್ಳಿ ಊರೊಳಗೆ ಪ್ರವೇಶ ಆಗಿ ಆ ಒಂದು ಒಣಗ ಹಾಯ್ದು ಆ ಬಡವನ ಮನೆಗೆ ಹೋಗಬೇಕು. ಅಲ್ಲದೊಂದು ಆ ಒಣಗ ಒಂದು ದೊಡ್ಡ ಬೇವಿನ ಮರ, ಅದಕ್ಕೊಂದು ಕಟ್ಟಿ ನೆರಳಿತ್ತು. ಅಲ್ಲೇ ಆ ಓಣನ ಹುಡುಗರೆಲ್ಲ ಆ ಗಿಡದ ಬುಡದಲ್ಲಿ ನೆರಳಿನಲ್ಲಿ ಸೇರಿಕೊಂಡು ಬಗರಿ ಆಡದೆ, ಚಿಣಿಪಿಣಿ ಆಡದೆ, ಆಮೇಲೆ ಏನ್ರಿ ಗೋಟಿ ಇವು ಭಾಳ ಫೇಮಸ್ ಆಟಗಳು ಅವಾಗ. ಏನ್ರಿ ಆಡಿರ ನೀವು? ನಾವು ಆಡಿ ಏನ್ರಿ ಗೋಟಿ ಆಡಕತ್ತಿದ್ದು ಹುಡುಗರು. ಎಲ್ಲ ಹುಡುಗರು ಆಟದಲ್ಲಿ ಮಗ್ನಾಗಿದ್ರೆ ಆ ಹುಡುಗರ ಮಧ್ಯದಲ್ಲಿ ಒಬ್ಬ ಸಂಸ್ಕಾರವಂತ ಹುಡುಗಿದ್ದ, ಬಡವರ ಮಗ. ಆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ಲು ಹುಡುಗನಿಗೆ. ಸಾಧುಗಳು, ಮಹಾತ್ಮರು, ಸಂತರು ಅಂತಂದರೆ ಕಾಲಿಗೆ ಬೀಳುವುದನ್ನು ಕಲಿಸಿಕೊಟ್ಟಿದ್ಲು. ಹುಡುಗರೆಲ್ಲ ಆಟದಲ್ಲಿ ಮಗನಾಗಿದ್ದರೆ ಒಬ್ಬ ಹುಡುಗ ಓಡಿ ಬಂದು ಸಿದ್ಧಾರೂಢಪ್ಪನವರಿಗೆ ಆ ಬೀದಿಯ ಧೂಳಿನಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿತು. ಮೈ ತುಂಬ ಮಣ್ಣು ಹತ್ತಿತ್ತು ಎಂಬತಕ್ಕಂಥ, ಬಟ್ಟೆ ಕೊಳೆ ಆದಿತ್ತೆಂಬ ಭಾವನೆಯೇ ಇಲ್ಲ. ನೋಡ್ರಿ, ದೇವರಿಗೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂದರೆ ಬಟ್ಟೆ ಕೊಳೆ ಆಗ್ತದ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅಂಥೇಳಿ ಬಟ್ಟೆ ಕೊಳೆ ಆಲಾರ್ದಂಗೆ ಎಷ್ಟು ಜೋಪಾನ ಮಾಡ್ತೀವಿ. ಡೋಂಗ್ರೆ ಮಹಾರಾಜರು ಹೇಳ್ತಾರೆ, ಬಟ್ಟೆ ಕೊಳೆ ಆಲಾರ್ದಂಗೆ, ಬಟ್ಟೆ ಹೊಲಸಾಲಾರ್ದಂಗೆ ಎಷ್ಟು ಕಾಳಜಿ ವಹಿಸ್ತೀಯಲ್ಲ, ಭಾವ ಹೊಲಸಾಲಾರ್ದಂಗೆ ನೀ ಕಾಳಜಿ ವಹಿಸ್ತಂದ್ರೆ ಭಗವಂತ ಈ ಜನ್ಮದಾಗ ನಿನಗೆ ಭೇಟಿ ಆಗ್ತಾನೆ ಅಂತಾರವರು. ಅಂದರೆ ಹುಡುಗನಿಗೆ ಅಂಥ ಸಂಸ್ಕಾರ, ಬೀದಿಯ ಧೂಳಲ್ಲಿ ನಮಸ್ಕಾರ ಮಾಡ್ತು. ಅಪ್ಪನವ್ರಿಗೆ ಅಂತಃಕರಣ ಉಕ್ಕಿ ಒಂದು ಸಣ್ಣ ಹುಡುಗ ಐತಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತಲ್ಲಂತ ಬಾಗಿ ಎತ್ತಿ ಹಿಡಿದ್ರು. ಏನು ತಮ್ಮ ನಿನ್ನ ಹೆಸರು? ಅವ ಇಡೀ ಎಲ್ಲ ಪೂರ್ತಿ ಅಡ್ರೆಸ್ ಹೇಳ್ದ. ನಾನು ರೀ ಬಸಪ್ಪನ ಮಗ ರೀ, ಸಂಗ್ಯಾ ಅಂತಾರೆ ನನಗೆ. ಎಲ್ಲಿಗೆ ಹೊಂಟಿರಿ ಮುತ್ಯ ಅಂತ ಕೇಳ್ತದೆ. ಅಜ್ಜ ಎಲ್ಲಿಗೆ ಹೊಂಟರಿ? ನಾವು ಇಲ್ಲೊಂದು ಮನೆಗೆ ಪ್ರಸಾದಕ್ಕೆ ಹೊಂಟಿವಪ್ಪ. ಸಹಜ ಏನಂತ ಹುಡುಗ, ನಮ್ಮ ಮನೆಗೆ ಬರ್ತೀರೇನ್ರಿ ಅಂತದು. ನಾವು ಕರೆದವ್ರು ಎಲ್ಲರ ಮನೆಗೆ ಹೋಗ್ತೀವಪ್ಪ.
ಮತ್ತು ದೊಡ್ಡವ್ರು ಕರೆದ್ರು ಬರ್ತೀರ, ನಮ್ಮಂಥವ್ರು ಕರೆದ್ರು ಬರ್ತೀರ ಅಂತ ಕೇಳ್ತದೆ. ಮಜಾ ಐತೆ ಹುಡುಗ. ನಾವು ಯಾರೇನಪ್ಪ ಯಾರು ಕರೆದ್ರು ಬರ್ತೀವಿ, ಹಂಗಾರ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕುಂತದು. ಅದು ಮುದ್ದಾದ ಹುಡುಗನ ಮಾತು ಅಪ್ಪನವ್ರಿಗೆ ಭಾಳ ಆಕರ್ಷಣೆ ಮಾಡ್ತು. ಅದು ಮುದ್ದು ಮುದ್ದಾಗಿ ಮಾತಾಡೋದು ನೋಡಿ. ನಮ್ಮ ಮನೆಗೆ ಬರ್ಬೇಕಂತ ಹಠ ಹಿಡ್ದು ನಿಂತಂಗೆ ಮಾಡ್ತು. ಸಿದ್ದಾಡಪ್ಪನವ್ರು ಅಂದರು, ಆಯ್ತು ತಮ್ಮ ಬರ್ತೀನಿ. ಇಂಥ ಸರ್ವಜ್ಞ ಮೂರ್ತಿಗಳು ಸಿದ್ದಾಡಪ್ಪನವರು. ಹೋಗು, ದೌಡು ಓಡಿ ಹೋಗು. ಆ ಪಕ್ಕದಾಗಿದ್ದವ್ರಿಗೆ ಕೇಳಿದ್ರು, ಯಾರ ಮಗ ಇದು ಹುಡುಗ? ಇವ ಇಂಥವ್ರ ಮಗ ಅಲ್ಲಿದ್ದವ್ರು ಪರಿಚಯದವ್ರು ಹೇಳಿದರು. ಆಯ್ತು ತಮ್ಮ, ಓಡಿ ಹೋಗಿ ನಿಮ್ಮ ಅವ್ಗೆ ತಿಳಿಸು, ಸಿದ್ಧಾರೂಢ ಸಾಧುಗಳು ಹೊಂಟಾರಂತ ತಿಳಿಸು. ನಿಮ್ಮವ್ವ ಜಳಕ ಮಾಡ್ಲಕತ್ತಾಳ ನೋಡಿ, ಇಲ್ಲೇ ಅದಾರ ಇವ್ರು. ನಿಮ್ಮವ್ವ ಸ್ನಾನ ಮಾಡ್ಲಕತ್ತಾಳ, ಇನ್ನೂ ಅಡಿಗೆ ಆಗಿಲ್ಲ ನಿಮ್ಮ ಮನ್ಯಾಗ. ಹೆಸರು ಕಾಳು ಕುದಲಕ್ಕೆ ಇಟ್ಟಾಳ, ಅದನ್ನ ಇಟ್ಟು ನೈವೇದ್ಯ ಮಾಡಂತೇಳ. ಬರ್ತೀನಿ, ನಿಮ್ಮ ಮನೆ ಮುಟ್ಟಿದ್ರೆ ಬರ್ತೀನಿ. ಓಡಿ ಹೋಗಿ ತಿಳಿಸು, ನಿಮ್ಮ ಮಮ್ಮಿಗೆ ತಿಳಿಸು, ನಿಮ್ಮ ಮಮ್ಮಿ ಸ್ನಾನ ಆಗಲಿ, ಬರ್ತೀವಿ ಅಂದರು. ಹುಡುಗ ಗಾಬರಿ ಆಯ್ತು. ಅವ ಮನೆಗಿನಿಂದ ಬಂದಾನ, ಹೆಸರು ಕಾಳು ಕುದಿಸ್ಲಾಕ ಇಟ್ಟಾಳಂತ ನಮಗೂ ಕಲ್ಪನೆ ಇಲ್ಲ. ನಿಮ್ಮವ್ವ ಸ್ನಾನ ಮಾಡ್ಲಾಕ ಹತ್ತಾಳಂತ ಇಲ್ಲೇ ನಿಂತು ಹೇಳ್ತಾರೆ ನೋಡ್ಬೇಕಂತ ಗಾಬರಾಗಿ ಓಡಿ ಹೋಯ್ತು. ಯವ ಅಂತ ಓಡಿ ಹೋಗೋದ್ರಾಗನೆ ಓಡಿ ಹೋಗಿ ಬಾಲ ಬಿಡ್ರೇನೆ, ಯಾಕೋ ತಮ್ಮ ಜರ ಜಳಕ ಮಾಡ್ಲಾಕ ಹತ್ತೀನಿ, ಜರ ತಡಿ ಅನ್ಲಕ್ಕಿ. ಓ ಸಾಧು ಭಾರಿ ಶಾಣೆ ಅದಾರಿ ಇವರು ಅಂತದ್ದು ಹುಡುಗ. ಯವ ಜರ ದೌಡ್ ಜಳಕ ಮುಗಿಸು, ನಿಂದ್ರು ಜರ ಬಟ್ಟೆ ಉಟ್ಕೊಂಡು ಬರ್ತೀನಿ. ಆ ತಾಯಿ ಬಟ್ಟೆ ಉಟ್ಕೊಂಡು ಬಂದು ಬಾಲ ತರಲು, ಯಾಕೋ ಏನಾಗ ಯವ್ವ ನಮ್ದೆಂಥ ಭಾಗ್ಯ ಇವತ್ತ. ಸಿದ್ದಾಡಜ್ಜರು ನಮ್ಮ ಮನೆಗೆ ಬರ್ಲಾಕತ್ತಾರ ಅಂಥೇಳಿ ಆಕೆ ಗಾಬರಲ್ಲು. ಯಾರ ದರ್ಶನ ಸಲುವಾಗಿ 3 ದಿನ ಕ್ಯೂ ಹಚ್ಚಿ ನಿಂದಿರಬೇಕು, ಆ ಪರಮಾತ್ಮ ನಮ್ಮ ಮನೆಗೆ ಹೊಂಟ. ಅವ್ರ್ಯಾಕೆ ನಮ್ಮ ಮನೆಗೆ ಬರ್ತಾರೋ ಅನ್ಲಕ್ಕಿ. ಇಲ್ಲ ಬರ್ತಾರ, ಅವ್ರು ಹೆಂಗೆ ಬರ್ತಾರೋ? ನಾ ಕರ್ದೀನಿ ಅದಕ್ಕೆ ಬರ್ತಾರ. ನೀ ಕರ್ದಿ, ಯಾಕೆ ಕರ್ದಿ, ಯಾವಾಗ ಕರ್ದಿ, ಹೆಂಗೆ ಕರ್ದಿ ಅಂತ ಕೇಳಲಿಕ್ಕೆ. ಇಲ್ಲ ನಮ್ಮ ಮನೆಗೆ ಊಟಕ್ಕೆ ಬಾ ಅಂದ್ಕೊಳ್ಳ ಆಕಿ ಎದಿ ಜಲ್ಲಂತು. ಅಂಥ ದೊಡ್ಡ ಮಹಾತ್ಮರಿಗೆ ನಾ ಮನ್ಯಾಗ ಕುಂದರ್ಸ್ಲಾಕ ಒಂದು ಮಣಿ ಇಲ್ಲ, ಚಂದನ ಹಾಸಿಗೆ ಇಲ್ಲ, ಜಮಖಾನಿಲ್ಲ. ಹಂಗೆ ಕರೆದು ಹೆಂಗೆ ಬರ್ತೀವಂದ್ರು ಸುಮ್ತ. ನೀ ಭಾಳ ಹಠ ಮಾರಿದಿ ಮನುಷ್ಯ, ನೀ ಏನಾರ ಹಠ ಮಾಡಿದಕ್ಕೆ ಬರ್ತೀನಿ ಅಂದಿರ್ಬೇಕು. ಅವ್ರು ಹೆಂಗೆ ಬರ್ತಾರೋ ಅಂತ ಹೇಳಿ ಹಿಂಗೆ ಇರ್ಬೇಕು. ಅದನ್ನು ಏನ್ರಿ ನೀ ಭಾಳ ಹಠ ಮಾರಿ ಮನುಷ್ಯ, ಅದಕ್ಕೆ ಹಠ ಮಾಡಿದಕ್ಕೇನೋ ಬರ್ತೀನಿ ಅಂತ ಹೇಳಿರ್ಬೇಕು. ಹಂಗೆ ಬರ್ತಾರೋ ಅನ್ಕೋಂತ ಬಟ್ಟೆ ಉಟ್ಕೊಂಡು ಬಾಗಿಲಿ ಬರೋದ್ರಾಗನ, ಸಣ್ಣ ಮನೆ ಗುಡಿಸಲ್ದಂಥ ಮನೆ ಬಾಗಿಲಿ ಬರೋದ್ರಾಗನ ಸಿದ್ದಾಡಪ್ಪನವ್ರು ಬಂದ ಬಿಟ್ಟಿದ್ರು. ಭಾಳ ಆಶ್ಚರ್ಯ ಅನ್ನಿಸ್ತಕ್ಕಿ, ಭಾಳ ಆಶ್ಚರ್ಯ ಅನ್ನಿಸ್ತು. ಗಾಬರ ಹೆಣ್ಮಗಳು ಕುಂದ್ರಲಿಕ್ಕೆ ಏನು ಹಾಕಬೇಕು? 10-8 ಮಂದಿ ಹಿಂದೆ ಮುಂದಾದಾರ, ಮನೆ ಜಾಗ ಸಹಿತ ಸಾಲಿಕ್ಕಿಲ್ಲ. ಎಲ್ಲಿ ಕುಂದ್ರಿಸ್ಬೇಕು? ಊಟ ಮಾಡ್ಲಕ್ಕೆ ಕರೆದಾನಂತ, ಏನು ಊಟ ಮಾಡಿಸ್ಬೇಕು? ಗಾಬರಾಗಿ ಹೆಣ್ಮಗಳು ಇನ್ನು ಮನಿತನ ಬಂದಾರ. ಒಂದು ಚಾಪಿ ಇತ್ತು, ಚಾಪಿ ಹಾಕಿಲ್ಲು. ಇರಲಿ ಏನು ಇದ್ದದ್ದು ಹಾಕಿ ಕುಂದಿರ್ತೀವಂತ ರೂಢರು ಮನೆಗೆ ಬಂದವರು ಚಾಪಿ ಮೇಲೆ ಕುಂತರು. ಎಲ್ಲರೂ ಕುಂತರು. ಏನಿಲ್ಲವ ನಿನ್ನ ಮಗ ನಮಗೆ ಊಟ ಮಾಡಿಸ್ತಾನಂತ, ಅದು ಊಟ ಮಾಡಕ್ಕೆ ಬಂದೀವಿ ನಾವು ಅಂದರು. ಗಾಬರಿ ಆಗಬೇಡ, ಒಮ್ಮೆದೊಮ್ಮೆಲೆ ಹಿಂಗೆ ಬಂದೇವು ಅಂತ ತಿಳ್ಕೊಂಡು. ನೀ ಏನು ಹೆಸರು ಕೂಸ್ಲಕ್ಕೆ ಇಟ್ಟಿಯಲ್ಲ, ಹೆಸರಿನ ಸುಗ್ಗಿ ನಡೆದಿತ್ತವಾಗ. ಯಾರ್ದೋ ಶ್ರೀಮಂತರ ಹೊಲಗಳಿಗೆ ಹೆಸರು ಬಿಡಿಸ್ಲಕ್ಕೆ ಹೋಗಿದ್ಲು. ಒಂದಿಷ್ಟು ಹೆಸರು ಸಿಕ್ಕಿದ್ದು, ಹೆಸರು ಕೊಟ್ಟಿದ್ರು ಸಾವ್ಕಾರ ಮಂದಿ. ಅದನ್ನು ಇವತ್ತ ಕುದಿಸ್ಲಕ್ಕೆ ಇಟ್ಟಾಳ. ಹೆಸರು ಕುದಿಸ್ಲಕ್ಕೆ ಇಟ್ಟಿಯಲ್ಲ, ಆ ವಾಸನೆ ಹೇಳ್ತದೆ ನೀ ಹೆಸರು ಕುದಿಸ್ಲಕ್ಕೆ ಇಟ್ಟಿ ಅಂಥೇಳಿ. ಆ ಹೆಸರ ಎಡೆ ಮಾಡಿಬಿಡು. ಬಂದಾರ ಇವ್ರು 8-10 ಮಂದಿ. ಅದು ಮಣ್ಣಿನ ಕುಳಿ ಒಳಗೆ
ಅವ್ರು ಇರೋರೆ 3-4 ಮಂದಿ ಬಂದಾರ. ಇವ್ರು 8-10 ಮಂದಿ ಹೆಂಗೆ ಮಾಡ್ಬೇಕಂದ್ರೆ ಅದಕ್ಕೂ ಗಾಬರಿ ಬೇಡ, ನಾನಾ ನೀಡ್ತೀನಿ ಅಂಥೇಳಿ ಆ ಕುದಿಯುತ್ತಿರುವಂಥ ಹೆಸರ ಕುಳ್ಳಿಯನ್ನು ಸ್ವತಃ ಸಿದ್ದಾಡಪ್ಪನವ್ರ ಕೈಯಾಗ ಹಿಡಿದು ಎಲ್ಲರಿಗೆ ನೀಡಿ, ಅವ್ರಿಗೂ ಒಂದಿಷ್ಟು ನೀಡಿ, ಅದ್ರಾಗ ಎಲ್ಲರಿಗೂ ನೀಡಿದ್ರು ಉಳಿದಿದ್ವು ಇನ್ನು ಅದ್ರಾಗ ತಾವಿಟ್ಟು ತಿಂದು, ತಾಯಿ ಈ ಸಾಧನ ಹೊಟ್ಟೆ ತುಂಬಿಸಿದೆ, ಹಸಿದ ಶಿವಯೋಗಿ ಒಂದು ತುತ್ತು ನೀಡಿದ್ರ ಅದರಂಥ ಪುಣ್ಯ ಯಾವುದೂ ಇಲ್ಲಂತಾರ. ಭಾಳ ಹಸಿವಾಗಿತ್ತವ, ಏನು ರುಚಿ ಅದಾವ ನೀನು ಹೆಸರು ಕಾಳ. ಸಾಧು ಗುಣಿಸಿದ ಸಂತೃಪ್ತಿ ದ್ವಾರದ ತಾಯಿ, ಅದಕ್ಕೆ ನಿನ್ನ ಮನೆಯೊಳಗೆ ಸದಾ ಅನ್ನಪೂರ್ಣೇಶ್ವರಿ ನೆಲೆಸಲಿ ಅಂತ ಆಶೀರ್ವಾದ ಮಾಡಿದ್ರು. ಅವ್ರ ಬಡತನ ಹಿಂಗೋಯ್ತು. ಮಹಾತ್ಮನ ಆಶೀರ್ವಾದದಿಂದಾಗಿ ನಿನ್ನ ಭಾಳ ಹಸನಾಗಲಿ, ನಿನ್ನ ಬದುಕು ಹಾಲು ಜೇನಾಗಲಿ, ಈ ಮನೆಯೊಳಗೆ ಸಂಪತ್ತು ಸೂಸಲಿ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ನೆಲೆಸಲಿ ಅಂತ ಹೃದಯ ತುಂಬಿ ಆಶೀರ್ವಾದ ಮಾಡಿ ಬಂದರು. ಅವರ ಬಡತನ ಹಿಂಗಿತು, ಬಾಳು ಹಸನಾಯಿತು. ಅದಕ್ಕೆ ಏನಂದ್ರೆ ಅವರು ತತ್ವವ ನರಿದ ಶಿವಯೋಗಿಗೆ ತುತ್ತು ನೀಡೆಂದ ಸರ್ವಜ್ಞ. ನಾ ಇವತ್ತು ಆರಂಭದಲ್ಲೇ ಏನು ಹೇಳ್ಕೊತ ಹೊಂಟೀನಿ, ಬಡವರು ನೀಡ್ತಾರಪ್ಪ ನೋಡಿ. ಅದನ್ನು ಅವ್ರದ್ದು ಜೀವನದಾಗ ಇನ್ನೊಂದು ಕಥೆ ಬರ್ತದೆ. ದೀಪಾವಳಿ ಹಬ್ಬದಾಗ ದೊಡ್ಡ ದೊಡ್ಡ ಶ್ರೀಮಂತರು ಕರ್ಕೊಂಡು ಹೋಗ್ತಿದ್ರು ಸಿದ್ಧಾರೂಢರನ್ನ. ಸಿದ್ಧಾರೂಢರು ಅಂತಂದರೆ ದೊಡ್ಡ ಮಹಾತ್ಮರು, ಶುದ್ಧ ಪುರುಷರು. ಮತ್ತು ಭಾಳಷ್ಟು ಜನ ತಮ್ಮ ಕಣ್ಣಾರೆ ಕಂಡಿದ್ರು. ಅವ್ರು ಯಾರ ಮನ್ಯಾಗ ಕಾಲು ಹಾಕ್ತಾರ, ಅವ್ರ ಮನೆ ಉದ್ಧಾರ ಆದದ್ದನ್ನು, ಎಲ್ಲ ರೀತಿಯ ಏಳಿಗೆ ಆದದ್ದನ್ನು ಕಂಡಿದ್ರು. ಹಾಗಾಗಿ ಈ ಶಿವರಾತ್ರಿ ಸಂದರ್ಭದೊಳಗೆ, ಅದು ಶಿವರಾತ್ರಿ ಅಲ್ಲ, ಇದು ಯಾವುದು ದೀಪಾವಳಿ ಸಂದರ್ಭದೊಳಗೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಸಿದ್ದಾಡಪ್ಪನವ್ರನ್ನ ತಮ್ಮ ಅಂಗಡ್ಯಾಗ ಪೂಜೆ ಕಾಲು ಹಾಕಿಸ್ಬೇಕಂತ ಅಂಗಡಿ ಪೂಜಾ ಕರಿತಿದ್ರಂತೆ. ಅವತ್ತು ದೀಪಾವಳಿ ಅಮಾವಾಸ್ಯೆ ದಿವಸ ಈ ಸಾವುಕಾರಗಳು ಮಂದಿ ಮುಂಜಾನೆ ಬಂದು ನಿಂತಾರೇನ್ರಿ, ಏನೋ ಜಕ ಸ್ನಾನ ಮುಗಿದಿಲ್ಲ ಹಾಕೊಳ್ಳೋದು, ಮುಂಜಾನೆ ಬಂದು ನಿಂತಾರೆ. ರಾಚಪ್ಪನವ್ರು ಅಂದ್ರಂತ, ಯಪ್ಪ ಒಂದಿಟ್ಟು ಏನಾರ ಹೊಟ್ಟೆಗೆ ಹಾಕ್ಕೊಂಡು ಇಲ್ಲೋ ಬಂದು ನಿಂತಾವು, ಮತ್ತು ಕರ್ಕೊಂಡು ಹೊಂಟಾರ, ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಇರ್ಲಿ ಬಿಡಿ ಯಾಕೆ ಚಿಂತೆ ಮಾಡ್ತೀಯ ಅಂತ ಗಡಬಡ ಮಾಡಿ ಆದರೂ ಪೂಜಾಕ್ಕೆ ಮುಂಜಾನೆ ಹೋಗ್ಯಾರ. ಆ ಒಬ್ಬರ ಅಂಗಡಿ ಆಗನ ಇನ್ನೊಬ್ಬರ ಅಂಗಡಿ, ಇನ್ನೊಬ್ಬರ ಅಂಗಡಿ, ಅವು ಎಷ್ಟು ಪೂಜೆ ಎಲ್ಲಿತನ ಆಗ್ಬೇಕು. ರಾತ್ರಿ 10 ಆಯ್ತು ಪೂಜಾ, ಅಷ್ಟು ಅಂಗಡಿ ಮುಗಿಲಕ್ಕ. ಹುಬ್ಬಳ್ಳಿ ಏನದೇನು ನಮ್ದೇನು ಇದನ್ನ ಎಣ್ಣೆ ಮುಸ್ಲಂಬರಿ ಹುಬ್ಬಳ್ಳಿ ಬಾಜಾರೆಲ್ಲ ಮುಗಿಬೇಕಲ್ಲ. ಒಬ್ರು ನೋಡಿ ಒಬ್ರು, ಮತ್ತು ಇನ್ನೂ ಒಂದು ಏನಾಗ್ಬಿಡ್ತದೆ ರೀ, ಒಬ್ರು ನೋಡಿ ಒಬ್ರು ಕರೆಯೋರು ಜಾಸ್ತಿ ಆಗ್ತಿರ್ತಾವೆ. ನಾವು ಒಂದು ಮನೆ ಅಂತ ಹೋಗಿರ್ತಾವೆ, ನಮ್ಮದು ಹಣೆ ಬರ ಹಿಂಗೆ ಆಗ್ತಿರ್ತಾವೆ. ಮಮ್ಮಿ ಒಂದು ಮನೆ ಅಂತ ಹೋಗಿ 9 ಮನೆ ಆಗ್ತಿರ್ತಾವೆ. ಅಂಥ ಮಾತು ಕೇಳ್ತೀರೇನ್ರಿ? ನಮ್ಮ ಅಂಗಡಿಯಾಗ ಇಟ್ಟು ಕಾಲ, ನಿಮ್ಮ ಅಂಗಡಿಯಾಗ ಇಟ್ಟು ಕಾಲು ಹಾಕ್ಯಪ್ಪ. ಮುಂಜಾನೆ ಉಪವಾಸ ಹೋಗ್ಯಾರ. ಒಬ್ಬ ಸಾವುಕಾರ ಇವರು ಉಂಡಾರೋ ಹಸದಾರೋ ಏನು ವಿಚಾರ ಇಲ್ಲ, ಬರೀ ಕಾಲು ಹಾಕಿಸ್ಬೇಕು ಅನ್ರಿ. ಎಲ್ಲರ ಅಂಗಡಿಯಾಗ ಕಾಲು ಹಾಕೊಂತ ಹೊಂಟ್ರು. ಅದೆಲ್ಲ ಅಲ್ಲಿ ನೈವೇದ್ಯ ಮಾಡಿ ಇಡೋರು. ಈ ಬಡವ್ರ ಮನ್ಯಾಗಾದ್ರೆ ಒಂದಿಟ್ಟು ಉಣ್ತೀನಿ ರೀ ಅಂತನವ್ರು. ನಮಗೂ ಈ ದೊಡ್ಡ ಶ್ರೀಮಂತರು, ದಿಮಾಗೇಡಿ ಶ್ರೀಮಂತರ ಮನ್ಯಾಗ ಉಣ್ತೀವಿ ನಾವು ಅಂತ ಅನ್ನಂಗಿಲ್ಲ ನಾವು, ಹಂಗೆಲ್ಲ ಏನ್ರಿ. ಅದೆಲ್ಲ ಅಲ್ಲಿ ಎಲ್ಲ ಚಲೋ ನೈವೇದ್ಯಕ್ಕೆ ಮಾಡಿ ಇಡೋರು. ಇವ್ರು ಉಣ್ಸೋರಲ್ಲಿ ಬರೀ ಏನ್ರಿ ಪಾದ ತೊಳ್ಕೊಳ್ಳೋರು. ಒಂದು ಮನ್ಯಾಗ ಒಂದು ಅಂಗಡಿಯಾಗ ಊಟ ಆಗಲಿಲ್ಲ, ಸಿಕ್ಕಾಪಟ್ಟೆ ಹಸುವಾಗಿತ್ತಂತ. ಅಂಗಡಿ ಪೂಜೆ ಸಾಕು ಬಿಡ್ರೋ ಅಂತ ಹೇಳಿ ಮುಗಿಸಿ ಮಠಕ್ಕೆ ಗಡಬಡಿಸಿ ಮಠಕ್ಕೆ ಬಂದವ್ರೆ. ಏ ರಾಚ ಹೊಟ್ಟೆ ಹಸ್ತದಲ್ಲೇ
ಯಪ್ಪ ಈಸ ಅಂಗಡಿ ತಿರುಗಾಡಿದಿ ಎಷ್ಟು ಶ್ರೀಮಂತರ ಮನೆಗೆ ಹೋಗಿ ಶ್ರೀಮಂತರ ಮನೆಗೆ ಬರೇ ದಿಮಾಕ್ ನೋಡ್ಲಾಕೆ ಹೋಗ್ಬೇಕಲ್ಲ ಅವು ಉಣ್ಸಂಗಿಲ್ಲ ತಿನ್ಸಂಗಿಲ್ಲ ಬರೇ ಉಪವಾಸ ಕೆಡವ್ಯಾವ ಒಂದಿಟ್ಟು ಏನರ ಐತೆ ನೋಡು ಹೊಟ್ಟೆ ಹಸ್ತದ ತಿಪ್ಪಿಗೆ ಬೆಂಕಿ ಬಿದ್ದದ ಅನ್ಕೊತ ಬಂದ್ರಂತ ಅದ ಕತ್ಕೊಂಬ ಅದನ್ನ ಅಂದ್ರೆ ಅದು ಮುಂಜಾನೆ ಮಾಡಿದ ಅನ್ನ ಮುಂಜಾನೆ ಮಾಡಿದ ಅನ್ನ ಅದನ್ನು ತೊಗೊಂಬಂದ್ಕೊಳ್ಳೆ ಅವ ಯಪ್ಪ ನಿಂದ್ರು ಒಂದಿಷ್ಟು ಚಲೋ ಚಂದ ರೊಟ್ಟಿ ಮಾಡ್ತೀನಿ ನಾವು ಒಂದೆರಡು ಬಿಸಿ ರೊಟ್ಟಿ ಮಾಡ್ತೀನಿ ನಿಂದ್ರೆ ರಾಸಪ್ಪ ಅಂದ ಒಂದೆರಡು ಬಿಸಿ ರೊಟ್ಟಿ ಮಾಡ್ತೀನಿ ಅದನ್ನ ತೊಗೊಂಬ ಮುಂಜಾನೆ ಮಾಡಿನಪ್ಪ ಅದು ಹಳಸದ ಏನು ಮಾಡ್ಯದ ಅಂದ್ರೆ ಅಯ್ಯೋ ಏನೇ ಕದಾಗ ತೊಗೊಂಬ ತಿಪ್ಪಿಗೆ ಬೆಂಕಿ ಬಿತ್ತದ ಬೆಂಕಿ ಹತ್ತದಾಗ ಮೀಸಿಲ್ ನೀರು ತಂದು ಉಗ್ತಾರೆ ಅನ್ನೋದಕ್ಕೆ ಸಿಕ್ಕ ನೀರು ಉಗ್ಗಿ ಶಾಂತ ಮಾಡ್ತಾರೆ ಹಂಗೆ ಇದಕ್ಕೆ ತಿಪ್ಪಿಗೆ ಬೆಂಕಿ ಬಿದ್ದು ತೊಗೊಂಬ ಅಂದ್ರೆ ಹೀಗೆ ಕೆಲವರು ನೀಡೋರು ಇರ್ತಾರೆ, ಕೊಡೋರು ಇರ್ತಾರೆ, ಉಣ್ಸೋರು ಇರ್ತಾರೆ, ಹಿಂಗೆ ಮಾಡೋರು ಇರ್ತಾರೆ. ಅಲ್ಲಿಯೇ ಎಂಥ ಉದಾರಿಗಳಿದ್ರು ಕೆಲವರು. ಅಂದರೆ ಚನ್ನಪೇಟೆಯ ಒಬ್ಬ ಬಡವ ಆಗಿನ ಕಾಲದಾಗ 10 ಬೆಳ್ಳಿ ನಾಣ್ಯ ತಂದು ಕೊಟ್ಟಿದ್ನಂತೆ. ಕೊಟ್ಟ ಕೂಡಲೇ ಎಲ್ಲ ತೊಗೊಂಡು ಬಿಡೋರಲ್ಲ ಸಿದ್ದಾರೂಢಪ್ಪನವರು. ಸಿಕ್ಕರು ಸಾಕಂತಿರ್ತೀವಿ ನಾವು. ಅದ್ರಾಗ 2 ರೂಪಾಯಿ ತೊಗೊಂಡು 8 ರೂಪಾಯಿ ಅವನು ಉಡೋದು ಹಾಕಿ, ಇದು ನಿನ್ನ ಯೋಗ್ಯತೆಗೆ ಮೀರಿದ್ದು. ದಾನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಕೊಡಬೇಕು. ನೀ ಬಡವಪ್ಪ, ಮಕ್ಕಳೊಂದಿಗ ಈಗ ನಮಗೆ 2 ರೂಪಾಯಿ ಸಾಕು ಅಂತ ಮರಳಿ ವಾಪಸ್ ಕೊಟ್ಟು ಇದು ಗುರುವಿನ ಆಶೀರ್ವಾದ ಅಂತ ತಿಳ್ಕೊ ಅಂತ ಹೇಳಿದರು. ಅದರಿಂದ ಅವನು ಬಾಳಿವೆ ಚಲೋ ಆಯಿತು ಅಂತ ಹೇಳ್ತಾರೆ. ಟೊಂಗಳಿ ಮಡಿವಾಳಪ್ಪ ಅಂತ ಜಾತ್ರಾ ಸಂದರ್ಭದಲ್ಲಿ ಬಂದಿದ್ನಂತ. ಯಪ್ಪ ನಾ ಈ ವರ್ಷ ಚಲೋ ದಾನ ಮಾಡ್ಬೇಕಂತ ಮಾಡಿ ನಿನ್ನ ಜಾತ್ರೆಗೆ. ಏನು ದಾನ ಮಾಡ್ಬೇಕಂತೀಯೋ? ಅವನು ಅಂಥ ಭಾಳ ದೊಡ್ಡ ಶ್ರೀಮಂತನಲ್ಲ, ಮಧ್ಯಮ. ಇತ್ತೀಚೆಗೆ ದುಡಿದು 4 ಎಕರೆ ಹೊಲ ಮಾಡ್ಕೊಂಡವ. ಮಡಿವಾಳಿ ಏನು ದಾನ ಮಾಡ್ಬೇಕಂತ ಮಾಡಿ? ನಿಮ್ಮ ಮಠಕ್ಕೆ ಬಂದವ್ರು ಎಲ್ಲರಿಗೂ ಉಣಿಸ್ಬೇಕಂತ ಮಾಡಿ ನೋಡ್ರಿ ಅಂತಂದಂತವ. ನೀ ಕೊಟ್ಟದ್ದು ನಿನಗೆ ಕೊಡೋದು ಏನು? ನಂದೇನು ಗಂಟು ಹೋಗ್ತದೆ. ನಿನ್ನ ಕೃಪಾಶೀರ್ವಾದದಿಂದ ಇವತ್ತು ಚಲೋ ಆಗ್ಯದ ನನಗೆ. ಅದಕ್ಕೆ ನನ್ನ ಅಭಿಲಾಷೆ ಐತಿ, ಈ ವರ್ಷ ನಿನ್ನ ಜಾತ್ರೆಗೆ ಬಂದವ್ರಿಗೆಲ್ಲ ಉಣಿಸ್ಬೇಕಂತ ಮಾಡಿ ನೋಡ್ಯಪ್ಪ ಅಂದಂತೆ. ಸಿದ್ಧಾರೂಢರಿಗೆ ಅವನು ಪರಿಸ್ಥಿತಿ ಏನನ್ನೋದು ಗೊತ್ತು. ಕೊಡ್ತಾರಂದ ಕೂಡ ಹಾಗೆ ಆಶಕ್ಕೆ ಬೀಳವ್ರಲ್ಲ. ಸಿದ್ದಾಳಪ್ಪನವ್ರು ಅಂದ್ರಂತ, ಮಡಿವಾಳಿ ಜಾತ್ರೆಗೆ ಬಂದವ್ರಿಗೆಲ್ಲ ಉಣಿಸ್ಬೇಕಂತ ಮಾಡಿದೆ. ಹಾಂ ಆಯ್ತಪ್ಪ, ಉಣಿಸ್, ಯಾರು ಬೇಡ ಅಂತಾರೆ? ಏನು ಭಾಳ ಬೇಡ, ನಮ್ಮ ಜಾತ್ರೆಗೆ ಒಂದು 10 ಚೀಲ ಉಪ್ಪು ಹತ್ತದ ಕೊಡಿಸಿಬಿಡು, ಇಡೀ ಜಾತ್ರೆ ಮುಗೀತ. ನಾನು ನಿನ್ನಿಂದನೇ ಸವಿ ಊಟ ಆದಂಗೆ ಆಗ್ತದೆ. ಯಾಕೆ ಉಪ್ಪಿಗಿಂತ ರುಚಿ ಇಲ್ಲ ಅಂತಾರಲ್ಲೇನ್ರಿ. ಹೀಗೆ ಯೋಗ್ಯತೆಯನ್ನು ಅರಿತೆ ಸಿದ್ದಾಳಪ್ಪನವರು ಸ್ವೀಕರಿಸ್ತಿದ್ರಂತೇನ್ರಿ. ಊರಾಗ ಇತ್ತೀಚೆಗೆ ಜನಗಳು ಭಿನ್ನ ಕೊಡ್ಲಿಕ್ಕೆ ಹತ್ತಿದ್ರು. ಶ್ರೀಮಂತರು ಒಬ್ರು ನೋಡಿ ಒಬ್ರು, ಎಲ್ಲರೂ ಹಾಗೆ ಇರ್ತಾರಂತಲ್ಲ, ಒಳ್ಳೆ ಉದಾರಿಯಾದಂಥ ಶ್ರೀಮಂತರು ಇರ್ತಾರೆ. ಭಾಳ ಮಂದಿ ಶ್ರೀಮಂತರು ಊಟಕ್ಕೆ ಕರ್ಲಿಕ್ಕೆ ಹತ್ತಿದ್ರು. ಇತ್ತೀಚೆಗೆ ಸಿದ್ದಾಳಪ್ಪನವರು ಊಟಕ್ಕೆ ಹೋಗೋ ಹೊತ್ತಿನಾಗ ಮಠದಾಗಿನ ಜೋಳಿಗೆ ಒಳಗಿನ ತಂಗಳು ರೊಟ್ಟಿ ಒಂದಿಷ್ಟು ಬಾಯಿ ಹಾಕೊಂಡು ಹೋಗ್ತಿದ್ರಂತೆ. ಕಬೀರ್ರಿಗೆ ಕೇಳಿದ್ರು ಒಮ್ಮೆ, ಯಪ್ಪ ಹೊಂಟಿದೆ ಊಟಕ್ಕೆ ಈ ತಂಗಳು ರೊಟ್ಟಿ ತಿಂತೀಯಲ್ಲ ಅಂತಂದರೆ, ನೋಡಪ್ಪ ಶ್ರೀಮಂತರದು ಊಟ ಶಾಶ್ವತ ಅಂತ ಹೇಳೋಕ್ಕಾಗಿಲ್ಲ. ಈ ನಮ್ಮ ಕಂತಿ ಭಿಕ್ಷೆ ಐತೆ ನೋಡು, ಸಾಧುಗಳಿಗೆ ಇದು ಯಾವತ್ತೂ ಶಾಶ್ವತ ಅಂತಿದ್ರಂತ. ಇಂಥ ಮಹಾಮಹಿಮಾ ಪುರುಷ, ಸಿದ್ಧ ಪುರುಷ ಅವ್ರ ಲೀಲೆಯನ್ನು ನಾವು ಪ್ರತಿದಿನ ಕೇಳ್ತಾ ಹೊಂಟಿದ್ದೇವೆ. ನೋಡಿ ಇನ್ನೊಂದು 7-8 ದಿವಸ, ಇನ್ನು 7 ದಿವಸ 7 ದಿನಗಳಲ್ಲಿ ಈ ಶ್ರಾವಣ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇನ್ನೆಷ್ಟು ಸಾಧ್ಯವೋ ಅಷ್ಟು ಪ್ರತಿನಿತ್ಯ ಒಂದಿಷ್ಟು ಸಿದ್ಧರ ಮಹಿಮೆಗಳನ್ನು ನಾವು ಆಲಿಸೋಣ ಅಂತ ಹೇಳ್ತಾ ಉಪನ್ಯಾಸಕ್ಕೆ ಮಂಗಲ.